ಇರಲಿ ಸಮಾಧಾನ. ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನನ್ನ ಪೂಜ್ಯ ಗುರುಗಳು, ನನ್ನ ಬದುಕಿಗೆ ಅರ್ಥವನ್ನು ಕೊಟ್ಟ ಅನೇಕ ಶಿಕ್ಷಕ ಬಂಧುಗಳಲ್ಲಿ ಪ್ರಮುಖರು ಆಗಿರ್ತಕ್ಕಂತಹ ಪ್ರೊಫೆಸರ್ ಎಸ್ ರೇವಣ್ಣ ಸಾಹೇಬ್ರೆ, ಒಂದು ಊರು ಅತ್ಯುತ್ತಮವಾಗಿ ಸಾಗಬೇಕಂದ್ರೆ ಒಂದು ಮಾತಿದೆ ನಮ್ಮಲ್ಲಿ, ಹುಟ್ಟು ನೋಡೋ ಪುಟ್ಟೆಗೌಡ ಅಂದರೆ ಬೇರೆ ನೋಡೋ ಬೆಟ್ಟೆಗೌಡ ಅಂದರೆ. ಹಾಗಾಗಿ ಆ ಗ್ರಾಮದ ಒಂದು ಪ್ರಮುಖರು, ಆ ಗ್ರಾಮದ ಶಾಲೆ, ಆ ಗ್ರಾಮದ ಸ್ವಚ್ಛತೆ, ಆ ಗ್ರಾಮದ ನೀತಿ ನಿಯಮಗಳು ಇವೆಲ್ಲ ಕಾರಣರಾಗ್ತಾರೆ. ವೇದಿಕೆ ಮೇಲೆ ಅನೇಕ ಪುರಪ್ರಮುಖರು ಇಲ್ಲಿದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಭಾಳ ಖುಷಿ ವಿಚಾರ ಏನಂದರೆ, NSS ಆಫೀಸರ್ ಆಗಿರ್ತಕ್ಕಂಥ ಕೃಷ್ಣ ಸರ್ ನಮಗೂ ಸಹ ಗುರುಗಳು. ಅವರ ಸದಾಕಾಲದ ಚೋತಾಹಾರಿ ಮಾತುಗಳು, ಅವಾಗಲೂ ಅಷ್ಟೇ, ಅವರು ಆವಾಗಲೂ ಚುರುಕಾಗಿದ್ದರು. ಅವರ ಚುರುಕುತನವನ್ನು ನೋಡಿಕೊಂಡು ನಾವು ಕಲ್ತಿದ್ದು. ನನ್ನ ಸ್ನೇಹಿತ ಆತನೂ ಸಹ ಇವತ್ತು NSS ಶಿಬಿರಾಧಿಕಾರಿಯಾಗಿದ್ದಾರೆ. ಭಾಳ ಸಂತೋಷ. ಅವರೆಲ್ಲ ಸೈನ್ಸ್ ವಿದ್ಯಾರ್ಥಿಗಳು, ನಾವು ಕನ್ನಡದ ವಿದ್ಯಾರ್ಥಿಗಳು. ಮತ್ತು ಊರಿನಲ್ಲಿ ಅನೇಕ ಜನರು ಬಂದು ಇಲ್ಲಿ ಸೇರಿದ್ದೀರಿ. ನಿಮ್ಮೆಲ್ಲರಿಗೂ ಪ್ರೀತಿ ನಮಸ್ಕಾರ. ಬಹಳ ಮುಖ್ಯವಾಗಿ ಕಾಲೇಜಿನ ಆಧಾರ ಸ್ತಂಭಗಳಾದಂತಹ ಪ್ರೀತಿಯ ಭಾರತಿ ಕಾಲೇಜಿನ NSS ವಿದ್ಯಾರ್ಥಿಗಳಿಗೆ ಅನಂತ ಧನ್ಯವಾದಗಳನ್ನು ವೇದಿಕೆ ಮೂಲಕ ಸಮರ್ಪಣೆ ಮಾಡ್ತಾ ಇದ್ದೀನಿ. ಎಸ್, ಕಮಾನ್ ಸ್ಟಾಪ್. ಪ್ರೀತಿಯ ಗುರುಗಳು ಅತ್ಯಂತ ಗಂಭೀರವಾದಂಥ ವಿಚಾರಗಳನ್ನು ಹೇಳಿ ನಿಮ್ಮನ್ನೆಲ್ಲರನ್ನೂ ಸಹ ವೈಜ್ಞಾನಿಕವಾದಂಥ ಪ್ರಪಂಚಕ್ಕೆ, ವೈಚಾರಿಕವಾದಂಥ ಹಿತಚಿಂತನೆಗೆ ಅವರು ಇಳಿಸಿದ್ದಾರೆ. ಅವರು ಮಾತಾಡ್ತಾ ಒಂದು ಮಾತಂದರು, ನಾನು ಸಹ ಗಾಬರಿ ಆಗ್ಬಿಟ್ಟೆ. ಭೀಮರಾಜ್ ಅವರು ಮೈಸೂರಿಂದ ಬಂದಿದ್ದಾರೆ, ಭಾಳ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಅಂದಾಗ ಒಂದು ಸರ್ ನನ್ನನ್ನೇ ನಾನು ನೋಡ್ಕೊಂಡೆ. ನಾನೇನು ಮದ್ಗಿದ್ಬೇಕು ಬಂದಿದ್ದೇನೆ, ಇಲ್ಲ ಬೀಗ್ ರೂಟಿಗೆ ಬಂದಿದ್ದೇನೋ ಗೊತ್ತಿಲ್ವಲ್ಲ ಅಂತ ಹೇಳಿ. ಹಾಗಾಗಿ ಹೆಂಗಸರಾಗಿದ್ದರೆ ಆ ಮಾತು ಸರಿ ಹೋಗ್ತಿತ್ತೇನೋ. ಹಾಗಾಗಿ ಗಂಡ್ಸ್ ಬಲ್ಲೆ ಗೌರಿ ದುಃಖ ಅಂದಂಗೆ ಯಾವುದೋ ಸಿಕ್ಕಿದ್ದು ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ತರಾತುರಿನಲ್ಲಿ ಸಮಯದ ಅಭಾವ ಇರಬಾರ್ದು ಅಂಥೇಳಿ ಓಡಿ ಬಂದೆ. ಆಮೇಲೆ ಒಂದು ಸಾರಿ ನಾನು ನೋಡ್ಕೊಂಡೆ, ಚೆನ್ನಾಗಿ ರೆಡಿಯಾಗಿದ್ದೀವಿ ಅಂದರೆ ಹೆಂಗೆ. ಆಮೇಲೆ ಅವರ ಮಾತು ನನಗೆ ಅರ್ಥವಾಯಿತು. ಎಸ್, ವೈಚಾರಿಕವಾಗಿ ವಿಚಾರವಂತರಾಗಿ ಮಾತನಾಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಆ ಮಾತನ್ನು ಹೇಳಿದ್ದಾರೆ. ಅವರ ಮುಂದೆ ನಾವೇನೇನೂ ಅಲ್ಲ. ನಮ್ಮ ಕೃಷ್ಣ ಸರ್ ಹೇಳಿದಾಗೆ, ಸಾಗರದಲ್ಲಿ ಸಾಸುವೆಯಲ್ಲಿ ಸಾಗರವನ್ನು ತುರುಕಿದಂತೆ ಅಂತ ಹೇಳಿ ಅಂಥ ಪ್ರಾಜ್ಞರು. ನಾನು ನಮ್ಮ ವಿದ್ಯಾರ್ಥಿಗಳಿಗೂ ಅದನ್ನೇ ಹೇಳ್ತಾ ಇದ್ದೆ ಕಾರ್ನಲ್ಲಿ ಬರಬೇಕಾದ್ರೆ. ಇವತ್ತು ನಾನು ಒಂದು ಮಣ್ಣಿನ ಮುದ್ದೆ ಈ ಮಟ್ಟಕ್ಕೆ ಆಗಬೇಕಾದ್ರೆ, ಈ ಮಟ್ಟಕ್ಕೆ ಒಂದು ಮೋಲ್ಡ್ ಆಗಬೇಕಾದ್ರೆ ಅವರ ಕೆಲಸ ಕಾರ್ಯ ವೈಖರಿಗಳು, ದೂರದಿಂದ ನೋಡಿ ಕಲಿತಂಥ ಅನೇಕ ಗುಣಗಳು ಇವತ್ತು ನನ್ನನ್ನು ಮನುಷ್ಯನಾಗಿ ಮಾಡಿದೆ ಅಂತಕ್ಕಂಥ ಮಾತನ್ನು ನನ್ನ ಶಿಷ್ಯ ವೃಂದಕ್ಕೆ ನಾನು ಹೇಳ್ತಾ ಬಂದೆ. ಇಲ್ಲಿವರೆಗೆ ಬಹಳ ಗಂಭೀರವಾಗಿ ಕೂತ್ಕೊಬಿಟ್ಟಿದ್ದೀರಿ. ಒಂದು ಸ್ವಲ್ಪ ನಿಮ್ಮನ್ನು ಬೇರೆ ಪ್ರಪಂಚ ಕರ್ಕೊಂಡು ಹೋಗೋಣ ಅಂಥೇಳಿ ನಮ್ಮ ಕೃಷ್ಣ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಡೋಣ. ಅವರು ಒಂದು ವಾರದ ಹಿಂದೆ ನನಗೊಂದು ಕರೆ ಮಾಡ್ತಾರೆ, ಭೀಮರಾಜ್ ಅವರೇ ಒಂದು ಕಾಲೇಜಿನಲ್ಲಿ NSS ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಬರಬೇಕು ಅಂತ ಹೇಳಿ. ನನಗೂ ಗೊತ್ತು, ಅವರು ಹೇಳಿದಾಗ ನನಗೆ ಒತ್ತಡ ಇದೆ, ಅಷ್ಟು ಕೆಲಸ ಕಾರ್ಯಗಳಿದೆ, ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ. ಆದರೆ ಒಂದೇ ಮಾತು, ಮಾತನಾಡ್ತಾ ಇರ್ತಕ್ಕಂಥವ್ರು ನನ್ನ ಗುರುಗಳು, ಕರೆದಿರ್ತಕ್ಕಂಥವ್ರು ನನ್ನ ಕಾಲೇಜಿನ ಪ್ರಾಧ್ಯಾಪಕರು. ನಾನು ಒಂದೇ ಮಾತು ಹೇಳಿದೆ, ಹಿಂದೆ ಮುಂದೆ ಏನೂ ನೋಡಿಲ್ಲ, ಯಾವಾಗ ಬರಬೇಕು, ಎಷ್ಟೊತ್ತು ಬರಬೇಕು, ಈ ಎರಡೇ ಮಾತು ಕೇಳಿದ್ದು. ಆಯಿತು ಅಂತ ಹೇಳಿ, ನೀವು ಸ್ವಲ್ಪ ಬ್ಯುಸಿ ಇರ್ತೀರಿ, ನಿಮ್ಮದೇ ಒಂದು ಡೇಟ್ ಕೊಡಿ ಅಂತ ಹೇಳಿ ಒಂದು ದಿನ ನಾನು ಟೈಮ್ ತೊಗೊಂಡೆ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಇರಲಿ, ಅದೆಲ್ಲ ಏನು ಮಾಡಲಿಕ್ಕೆ ಎಲ್ಲ ಹೊರಗಡೆ ಇದ್ದೆ ಆ ದಿನ. ಒಂದು ದಿನ ಆದಮೇಲೆ ಒಂದು ಸಬ್ಜೆಕ್ಟನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಯಾವುದನ್ನು ಕೊಡೋದಪ್ಪ ಅಂತ ಹೇಳಿ, ಈಗ ಗಂಭೀರವಾದಂಥ ವಿಚಾರಗಳನ್ನು NSSನಲ್ಲಿ ಹೇಳಿದರೆ ಎಲ್ಲ ನಿದ್ದೆ ಮಾಡಿಬಿಡ್ತಾರೆ. ಇನ್ನು ಹಾಸ್ಯ ಪ್ರಧಾನವಾದಂಥ ವಿಚಾರಗಳನ್ನ ಹೇಳ ಅಂದರೆ, ಇವತ್ತಿನ ಹಳ್ಳಿಯ ಜನರುಗಳಿರ್ತಾರೆ, ಕಾಲೇಜಿನ ವಿದ್ಯಾರ್ಥಿಗಳಿರ್ತಾರೆ, ಸಣ್ಣ ಮಕ್ಕಳಿರ್ತಾರೆ, ಹೆಂಗಸರು ಇರ್ತಾರೆ, ಎಲ್ಲ ವಯೋಮಾನದ ವ್ಯಕ್ತಿಗಳಿರ್ತಾರೆ. ಎಲ್ರಿಗೂ ಅಡ್ಜಸ್ಟ್ ಆಗುವಂಥ ವಿಚಾರನ ಹೆಂಗಪ್ಪ ತರೋದು ಅಂತೇಳಿ ಕೃಷ್ಣ ಸರ್ ನಿಜಕ್ಕೂ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿದ್ದಾಯ್ತು. ಆಮೇಲೆ ಏನು ಮಾಡ್ದೋ, ಒಂದು ಸುಂದರ ಬದುಕಿಗೆ ಒಂದು ಹಾಸ್ಯದ ಲೇಪನ ಅಂಥೇಳಿ, ಒಂದು ಬದುಕನ್ನು ಕಟ್ಟೋದು ಹೇಗೆ, ಅದರೊಳಗಡೆ ಹಾಸ್ಯ ಹೇಗೆ ಬರ್ತದೆ, ಎರಡನ್ನು ಮಿಕ್ಸ್ ಮಾಡಿ ಹೇಳೋಣ ಅಂತ ಹೇಳಿ ಹೇಳಿಬಿಟ್ಟೆ. ಅದನ್ನೇನೋ ಅವರು ಪ್ರಿಂಟ್ ಹಾಕಿದರು. ಈಗ ಆ ವಿಚಾರಕ್ಕೆ ನ್ಯಾಯ ಒದಗಿಸ್ಬೇಕಲ್ಲಪ್ಪ, ಹೆಂಗೆ ಮಾಡೋದು, ಎಂಥ ಭಾಳ ಕಷ್ಟವಾದಂಥ ವಿಚಾರ. ಆದರೆ ಪ್ರೀತಿ ವಿದ್ಯಾರ್ಥಿಗಳೇ, ಆ ಕಡೆ ಈ ಕಡೆ ಏನೂ ನೋಡೋಂಗಿಲ್ಲ, ನನ್ನನ್ನೇ ನೋಡಬೇಕು, ವಿಧಿ ಇಲ್ಲ. ಅದಕ್ಕೆ ನೆಕ್ಸ್ಟ್ ಹೇಳ್ಬೇಕಾರೆ ಕೃಷ್ಣ ಸರ್ನ ಯಾವ್ದಾರ ಸಿನಿಮಾ ಆರ್ಟಿಸ್ಟ್ ಕರೆಸಿ ಅಂತ ಹೇಳಿ, ನೀವು ತಂದು ಮುದುಕರನ್ನ ತರಿಸ್ಬಿಟ್ಟು ಆ ಕಡೆ ನೋಡಿದ್ರೆ, ಮೇಡಮ್ ನೀವು ಕೂತ್ಕೊಬೋದು, ನಾನೇ ಗಲಾಟೆ ಮಾಡಿಸ್ತೀನಿ. ಗಲಾಟೆ ಮಾಡ್ಸೋಕ್ಕೆ ನಾನು ಬಂದಿರೋದು, ಏನು ವರಿ ಮಾಡಬೇಡಿ, ನಾನೇ ಗಲಾಟೆ ಮಾಡಿಸ್ತೀನಿ, ನಾನೇ ಎಲ್ಲ ಮಾಡಿಸೋಣ, ನಿಮಗೂ ಬೇಜಾರು ಮಾಡಿಸಲ್ಲ. ಓಕೆ, ಎಸ್. ಒಂದು ಸುಂದರ ಬದುಕಿಗೆ ಒಂದು ಹಾಸ್ಯ ಲೇಪನ ಅಂತಿದೆ. ಹಾಗಾದರೆ ಸುಂದರವಾದಂಥ ಬದುಕು ಯಾವುದು ಅಂಥೇಳಿ
ವಿದ್ಯಾರ್ಥಿಗಳೇ, ಭಾರತಿ ಕಾಲೇಜಿನಲ್ಲಿ ಓದ್ತಾ ಇದ್ದೀರಾ, ಇದಕ್ಕಿಂತ ಸುಂದರವಾದಂಥ ಬದುಕು ಇನ್ನೊಂದಿಲ್ಲ. ಸರ್ ಏನು ಸರ್ ಇದು? ಹಾಗಾದರೆ ಕಾಲೇಜಿನಲ್ಲಿ ಓದ್ತಕ್ಕಂಥವ್ರದ್ದು ಎಲ್ಲರ ಬದುಕೆಲ್ಲ ಸುಂದರವಾಗಿದೆ ಅಂತೇಳಿ. ಹೌದು, ನಿಮ್ಮಷ್ಟು ಸುಖಿ ಜೀವಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ. ಅವ್ರು ಯಾರು ಅಂದರೆ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು. ಯಾಕೆಂದರೆ ನೀವು ಹೆಂಡತಿ ಮಕ್ಕಳಿಗೆ ಸೀರೆ ರವಕ್ಕೆ ತರಬೇಕು ಅನ್ನೋ ಒತ್ತಡ ನಿಮಗಿಲ್ಲ, ಚೀಟಿ ಕಾಸು ಕಟ್ಟಬೇಕನ್ನೋ ಒತ್ತಡ ಇಲ್ಲ, ಹಾಲು ಕರೆದಾಕ್ಬಿಟ್ಟು ಗದ್ದೆಗೆ ನೀರು ಹಾಕಬೇಕು, ಮೇವು ಹಾಕ್ಬೇಕನ್ನೋ ಒತ್ತಡ ಇಲ್ಲ. ನಿಮ್ಮ ಅಪ್ಪಂದಿರು, ನಿಮ್ಮ ತಾಯಂದಿರು ಅಷ್ಟು ವಿರಾಮ ಮಾಡಿ ಕಳಿಸಿದ್ದಾರೆ. ಬೆಳಗ್ಗೆ ಎದ್ದು ನಮ್ಮ ಕಾಲಕ್ಕಾಗಲೇ ಇವರೆಲ್ಲ ತಂಗ್ಳಿಟ್ಟಿತ್ತೋ ಇಲ್ವೋ ಗೊತ್ತಿಲ್ಲ, ನಮಗೂ ಅಷ್ಟೇ ಮೂಡ್ಸಿಮೆಯಿಂದ ತಂಗ್ಳಿಟ್ಟು ತಿನ್ಕೊಂಡು ಅದೇ ಒಂದು ತಂಗ್ಳು ಸಾರು ಊಟ ಮಾಡಿಕೊಂಡು ಗುಡುಗುಡು ಅಂತ ಓಡ್ ಮಾಡಿ 45 ಕಿಲೋಮೀಟ್ರ್ ಬಂದು ಪಾಠ ಕೇಳ್ಕೊಂಡು ಹೋಗ್ಬೇಕಾಗಿತ್ತು. ಇವತ್ತು ಆ ಯಾವ ಉಸಾಬರಿನೂ ಇಲ್ಲ. ಮನೆತಕ್ಕೆ ಬಸ್ ಬರ್ತದೆ, ಅದು ಕೂಡ ಮಿನಿ ಮಾನಸ ಗಂಗೋತ್ರಿ ಅಂತ ಹೆಸರು ಪಡೆದಂಥ ಒಂದು ಭಾರತಿ ಕಾಲೇಜಲ್ಲಿ ಓದ್ತಾ ಇದ್ದೀರಾ. ಇನ್ನೇನು ನಿಮಗೆ ಸುಂದರವಾದಂಥ ಬದುಕಿಲ್ದೇ ಇನ್ನೇನು? ಹೌದಲ್ಲ? ಸುಂದರವಾದಂಥ ಬದುಕನ್ನು ಹೇಗಿರುತ್ತೆ ಅಂತ ಈಗ ಕಾಲೇಜಲ್ಲಿ ಅಡ್ಮಿಷನ್ ಬಗ್ಗೆ ಮಾತನಾಡ್ತಾ ಇದ್ರು. ಕೃಷ್ಣ ಸರ್ ಅಲ್ಲಿ ಅಡ್ಮಿಷನ್ ಚೇಂಬರ್ನಲ್ಲಿ ಕೂತಿದ್ರು. ಒಂದು ಹುಡುಗ ಬಂದಾಗ ಎಲ್ಲ ಹೇಳ್ತು, ನಮ್ಮಲ್ಲಿ ಗಾಂಧಿ ಭವನ ಅಂತ ಒಂದು ಅದ್ಭುತವಾಗಿ ಐತೆ ಕಣಪ್ಪ, ಅದರಲ್ಲಿ ಲಕ್ಷಾಂತರ ಪುಸ್ತಕಗಳಿಟ್ಟಿದ್ದೀವಿ, ಸಾವಿರಾರು ಗಾಂಧಿ ಫೋಟೋ ಎಲ್ಲ ಇಟ್ಕೊಂಡಿದ್ದೀವಿ, ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿ. ಹುಡುಗ ಏನು ಮಾಡಿದೆ, ಅಡ್ಮಿಷನ್ ಆಗಲಿಕ್ಕೆ ಹೋದಾಗ ಗಾಂಧಿ ಭವನದಲ್ಲೆಲ್ಲ ಹೋದಾಗ ಅಲ್ಲೊಂದು 4-5 ಹುಡುಗರೆಲ್ಲ ಕೂತಿದ್ರಂತೆ. ಎಲ್ಲ ಆದಮೇಲೆ ಕೃಷ್ಣ ಸರ್ ಕೇಳಿದ್ರಂತೆ, ಅಲ್ಲ ಕಣಪ್ಪ ಗಾಂಧಿ ಭವನ ನೋಡ್ದ, ಲೈಬ್ರರಿ ನೋಡ್ದ, ಏನು ಅನ್ನಿಸ್ತು? ಭಾಳ ಚೆನ್ನಾಗಿದೆ ಅಲ್ಲೋ ಭಾರತಿ ಕಾಲೇಜ್ ಲೈಬ್ರರಿ, ಆದರೆ ನಮ್ಮ ದೊಡ್ಡ ಗೌಡರು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಅಂತ ಅದ್ಭುತವಾಗಿ ಕಟ್ಟಿದ್ದಾರೆ. ಗಾಂಧಿ ತನ್ನ ಬಾಲ್ಯದಿಂದ ಬೆಳೆದು ತನ್ನ ಅಂತ್ಯದ ದಿನದವರೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಚಿತ್ರಗಳು ಅಲ್ಲಿದೆ. ಭಾಳ ಸಂತೋಷ ಅಲ್ವೇ? ಇಲ್ಲ ಸರ್. ಯಾಕೆ ಅಂದ್ರೆ ಸರಲ್ಲಿ ಅನೇಕ ಪುಸ್ತಕಗಳಿದ್ದೋ, 4-5 ಹುಡುಗರು ಕೂತಿದ್ರು. ಇದೇನಪ್ಪ ಇದು ತಲೆ ಕೆಟ್ಟೋಯ್ತಲ್ಲ ಅಂತ ಹೇಳಿ ಓಲಿ ನಮ್ಮ ಕ್ಲಾಸ್ ರೂಮ್ ಹೇಗಿದೆ ನೋಡಿ, ಒಳ್ಳೆ ಬೋರ್ಡ್ ಹಾಕಿದ್ದೀವಿ, ಒಳ್ಳೆ ಬೆಂಚೆಲ್ಲ ಇದೆ, ಅದೆಲ್ಲ ನೋಡ್ದ. ನನ್ನ ಕ್ಲಾಸ್ ರೂಮ್ ಭಾಳ ಇಷ್ಟ ಆಯಿತು ಸರ್. ನಿನಗೆ ಹೆಂಗೆ ಇಷ್ಟ ಆಯಿತು ಅಂದರೆ ಅಲ್ಲಿ 10 ಹುಡುಗಿರು ಕೂತಿದ್ರು ಸರ್, ಅದೇ ನನಗೆ ಇಷ್ಟ ಆಯಿತು ಅನ್ನೋ. ಇವತ್ತು ಇಂಥ ಮನಸ್ಥಿತಿಯ ಮಕ್ಕಳನ್ನು ತಗೊಂಡು ಬಂದು ನಾವು ಲೈಬ್ರರಿನಲ್ಲಿ ಕೂತ್ಕೊಂಡು ಹೋದ್ರಯ್ಯ ಅಂದರೆ ಅಲ್ಲಿ ಹುಡುಗಿರಿಲ್ಲ, ಕ್ಲಾಸ್ ರೂಮಲ್ಲಿ ಹುಡುಗಿರವ್ರೆ ಅಂದ್ಬಿಟ್ಟು ಲೈಬ್ರರಿ ಸರಿ ಇಲ್ಲ, ನಮ್ಮ ಕ್ಲಾಸ್ ರೂಮ್ ಸರಿ ಅಂದರೆ ನಾವು ಎಂಥ ಸುಂದರವಾದಂಥ ಬದುಕನ್ನು ಹೇಗೆ ನಿರ್ಮಾಣ ಮಾಡೋದು? ನಿಮ್ಮಲ್ಲಿ ಒಂದು ಏಕಾಗ್ರತೆನೇ ಇಲ್ಲ ಅಂದರೆ ನಾವು ಯಾವ ಮಟ್ಟದ ಪಾಠವನ್ನು ಕೇಳೋದು? ನಮ್ಮ ಕೃಷ್ಣ ಸರ್ ಪಾಠ ಹೇಳ್ತಾ ಪೊಲಿಟಿಕಲ್ ಸೈನ್ಸ್, ಹೌದಲ್ಲ ಸರ್ ಕೃಷ್ಣ ಸರ್? ಎಸ್. ಇಷ್ಟೇನು ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಯಾವುದೋ ವಿಚಾರಕ್ಕೆ ಅಶೋಕನು ಯಾರ ಮಗ ಅಂತ ಕೇಳಿದರು. ಕೂತಿದ್ದಂಥ ಪುಣ್ಯಾತ್ಗೀತಿ ಹೇಳಿದ್ರು, ಅದು ನಮಗೆ ಗೊತ್ತಿಲ್ಲವ ಸರ್, ಬೋರಪ್ಪರದ ನಿಂಗೇಗೌಡನ ಮಗ ಸರ್. ನೋಡಿ ನಮ್ಮ ಏಕಾಗ್ರತೆ ಯಾವ ಮಟ್ಟದಲ್ಲಿ ಹಾಳಾಗಿದೆ ಅಂದರೆ, ಅಶೋಕನು ಇತಿಹಾಸ ಪ್ರಸಿದ್ಧವಾದಂಥ ಬಿಂದುಸಾರನ ಮಗ. ಆತ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಶಾಸನಗಳ ಪಿತಾಮಹ ಅಂತ ಹೆಸರು ಮಾಡಿದಂಥವನು. ಕಾನೂನಿನ ಟೆರವುಗಳನ್ನು ಅವನೇನು ಮಾಡಿದ, ಶಾಸನದ ರೂಪದಲ್ಲಿ ವ್ಯಕ್ತಪಡಿಸಿ ಇಡೀ ಭಾರತ ದೇಶಕ್ಕೆ ಶಾಸನಗಳ ಪಿತಾಮಹ ಅಂತ ಹೆಸರಾದ. ಆದರೆ ನಮ್ಮ ಹುಡುಗ ಅದನ್ನು ಬಿಟ್ಬಿಟ್ಟ. ಏನು ಮಾಡ್ದ ಅಂದರೆ ನಮ್ಮೂರು ಬೋರೇಗೌಡರ ಮಗ ಅಂತ ಹೇಳಿದೆ, ಯಾಕೆಂದರೆ ಅವ್ರ ಮಗನೂ ಅಶೋಕ. ಅದರಿಂದ ಏಕಾಗ್ರತೆ ಇಲ್ಲ ಅಂದರೆ ಸುಂದರವಾದಂಥ ಬದುಕನ್ನು ನಾವು ಕೊಡಲಿಕ್ಕಾಗೋದಿಲ್ಲ. ಯಾವ ರೀತಿಯಾದ ಪಾಠವನ್ನು ಹೇಳೋಣ ಅಂತ ಹೇಳಿ, ಹೋಗಲಿ ಬಿಡಿ ಅಂತ ಹೇಳಿ ಅವ್ರಿಗೂ ಏನೋ ಆಸೆ, ಗೌರ್ಮೆಂಟ್ ಕೆಲಸ ತಗೊಳ್ಳಿ, ತುಂಬ ಚೆನ್ನಾಗಿ ಓದಿ, ಕಾಂಪಿಟೇಟಿವ್ ಎಕ್ಸಾಮ್ ರೆಡಿಯಾಗಿ ಅಂತ. ಇವ್ರ ಗುಡ್ ನೇಮ್ ಏನು ಜೋರಾಗಿ ಹೇಳು? ದರ್ಶನ್. ಆ ದರ್ಶನ್ಗೆಲ್ಲ ಹೇಳ್ತಿದ್ದಾಗ ಹೇಳಿದ್ರಂತೆ, ಕಾಂಪಿಟೇಟಿವ್ ಎಕ್ಸಾಮ್ ರೆಡಿಯಾಗಿ ನೀವೆಲ್ಲ ಗೌರ್ಮೆಂಟ್ ಕೆಲಸ ತಗೊಳ್ಳಿ ಅಂತ. ದರ್ಶನ್ ಪಕ್ಕದ ಹುಡುಗನಿಗೆ ಹೇಳ್ತಾವಲೆ, ನಮ್ಮ ಮಾಸ್ಟ್ರು ಬೂಡಾಲಜಿ ಹೊಳಿತಾವ್ರೆ ಕಳ, ಅದಾಯ್ತಲ್ಲ, ಗೌರ್ಮೆಂಟ್ ಕೆಲಸ ನೆಮ್ಕಂದ್ರೆ ಅದು ಯಾರನ್ನೋ ನೆಮ್ಕೊಂಡು ಗಂಡನ ತಿನ್ಕೊಂಡಂಗೆ ಆಗುತ್ತೆ, ಅದಾಯ್ತಲ್ವಾ, ಇದ್ಯಾಕೆ ಹೆಂಗಂತೆ ಬಿಟ್ಟಿದೆ ಅಂದ್ರಂತೆ. ಗೌರ್ಮೆಂಟೇ ಕುಡುಕರು ನೆಮ್ಕೊಂಡು ಜೀವನ ಮಾಡ್ತಾರೆ. ಹೌದಾ? ನಗಬೋದು, ಏನು ತೊಂದರೆ ಇಲ್ಲ, ಟ್ಯಾಕ್ಸ್ ತಗೋದಿಲ್ಲ ಅದಲ್ಲ. ಈ ದರ್ಶನ್ಗೆ ಬೈದೇ ಇಲ್ವಾ? ಯಾಕೆ ಬೈದ್ರಿ? ಆ ದರ್ಶನ್ ಪ್ರಶ್ನೆನೂ ಸರಿಯಲ್ವೇನ್ರಿ? ನಮ್ಮನ್ನು ಆಳುವಂಥ ಸರ್ಕಾರ ಕುಡುಕರು ನೆಮ್ಕೊಂಡೇ ಬದುಕ್ತೈತೆ. ಓಟಿಗೆ ಎಷ್ಟು ಮಾಡಬೇಕು, ಅದಾಯ್ತಲ್ವ, ವಿಸ್ಕಿಗೆ ಎಷ್ಟು ಮಾಡಬೇಕು, ಬ್ರ್ಯಾಂದಿಗೆ ಎಷ್ಟು ಮಾಡಬೇಕು, ಬಡ ಜನರು ಯಾವ್ದು ಕುಡಿತಾರೆ, ಶ್ರೀಮಂತರು ಎಷ್ಟು ಕುಡಿತಾರೆ, ಟ್ಯಾಕ್ಸ್ ಎಲ್ಲಿಂದ ಕಲೆಕ್ಟ್ ಮಾಡಬೇಕು, ಆಮೇಲೆ MRPಗಳು ಎಲ್ಲಿ ತೊಗೊಂಬರ್ಬೇಕು, ದುಡ್ಡು ಎಲ್ಲಿಂದ ಕಲೆಕ್ಟ್ ಮಾಡ್ಕೊಬೇಕು, ಅವರೇ ಹೇಳ್ತಾರೆ ಕುಡ್ದು ಹಾಳಾಗಲಿ ಅಂತ. ಆ ಕಡೆ ಉಚಿತವಾಗಿ ಔಷಧಿ ಕೊಡ್ತೀವಿ ಅನ್ನೋರು ನಾವೇ, ಈ ಕಡೆ ಎಂಟು ಅಂಗಡಿ ಮಾಡೋರು ನಾವೇ. ಅದಕ್ಕೆ ನಮ್ಮ ದರ್ಶನ್ ಹೇಳ್ದ, ಆ ಬಡ್ಡಿ ಮಕ್ಕಳೇ ಕುಡುಕರು ನೆಮ್ಕೊಂಡು ಸರ್ಕಾರ ನಡೆಸ್ತವ್ರೆ, ಅವ್ರೇನಿಲ್ಲ ಅಳ್ಳಾಡ್ಸೋದು, ಇನ್ನು ಗೌರ್ಮೆಂಟ್ ಕೆಲಸ ಎಲ್ಲಿದ್ದಲ್ಲ ಅಂತ. ಅದು ಪಕ್ಕದಲ್ಲಿದ್ದವನು ಇದು ಒಂಥರ ನಿಜನೇ ಅಲ್ವ, ನಾವು ಯೋಚನೆ ಮಾಡಲಿಲ್ವಲ್ಲ ಅಂತ. ಆದರೆ ಒಂದು ಕಾಂಪಿಟೇಟಿವ್ ಅದೆಲ್ಲ ನೀವು ತಯಾರಾಗಬೇಕು, ನಿಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕಾಗ್ತದೆ. ನಾನು ತಮಾಷೆಗೆ ಹೇಳಿದೆ ಅಷ್ಟೇ. ಆದರೆ ಹೆಂಗಾಗ್ಬಿಟ್ಟಿದೆ ಅಂದರೆ ಭಾಳ ಕಷ್ಟ. ಆ ಕಡೆಯಿಂದ ಅವ್ನು ಹೇಳ್ದ, ನಿನ್ನ ಮಾತು ಸತ್ಯ ಕಳ ಅಂಥೇಳಿ. ಬೆಳಗ್ಗೆ ಎದ್ದರೆ ಈ ಎಣ್ಣೆ ರೇಟು ಜಾಸ್ತಿ, ಸಾಯಂಕಾಲ ಆದರೆ ಆ ಎಣ್ಣೆ ರೇಟ್ ಜಾಸ್ತಿ. ಥೂ, ನೋವು ಎಂಥ ಜೀವನ ಇದು. ಹಾಗಾಗಿ
ಬೆಳಗ್ಗೆ ಆದರೆ ಓಡಾಡೋಂಗಿಲ್ಲ, ಸಾಯಂಕಾಲ ಆದರೆ ತೇಲಾಡೋಂಗಿಲ್ಲ ಅಂತ. ನೋಡಿ ಒಂದು ಮಾತು, ಇಡೀ ಸರ್ಕಾರದ ಒಂದು ಟ್ಯಾಕ್ಸನ್ನು, ಒಂದು ವಿವರಗಳನ್ನು ಎಷ್ಟು ಚೆನ್ನಾಗಿ ಹೇಳ್ತಾನೆ. ಬೆಳಗ್ಗೆ ಆದರೆ ಪೆಟ್ರೋಲ್ ಜಾಸ್ತಿ, ಸಾಯಂಕಾಲ ಆದರೆ ಎಣ್ಣೆ ರೇಟ್ ಜಾಸ್ತಿ, ನೈಟ್ ಆದರೆ ತೇಲಾಡೋಂಗಿಲ್ಲ, ಬೆಳಗ್ಗೆ ಆದರೆ ಓಡಾಡೋಂಗಿಲ್ಲ. ಇದು ಒಂಥರ ಜೀವನ, ದರಿದ್ರ ಜೀವನ. ಒಂದು ಸರ್ಕಾರ ಏನು ಮಾಡುತ್ತೆ, ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಅದು ಜಾಸ್ತಿ ಮಾಡಿ, ಅನಿವಾರ್ಯ ಬಿಡಿ, ಅದೇನು ಮಾಡಲಿಕ್ಕಾಗಲ್ಲ, ಆದರೆ ಅದು ಅನಿವಾರ್ಯ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಸರ್ಕಾರ ಏನು ಮಾಡುತ್ತೆ, ಎಣ್ಣೆ ಮೇಲೆ 2 ರೂಪಾಯಿ 3 ರೂಪಾಯಿ, ಬೆಂಗಳೂರಿಂದ ಮೈಸೂರಿಗೆ 3 ರೂಪಾಯಿ 2 ರೂಪಾಯಿ, ಅದು ಗೊತ್ತೇ ಆಗಬಾರ್ದು, ಸ್ವಲ್ಪ ಏರಿಸ್ಬಿಟ್ಟು ನಮ್ಮ ಸರ್ ಹೇಳ್ದಂಗೆ ಯಾರೂ ಸಹ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಬ್ಬರು ಅಷ್ಟೇ, ನಿಮ್ಮಲ್ಲಿ 70,000 ರೂಪಾಯಿನ ಮೊಬೈಲ್ ಇದೆ, ಸರ್ಕಾರನ ಹಿಡಿದು ಜಗ್ಸಿ ಕೇಳುವಂಥ ಒಂದೇ ಒಂದು ಹೇಳಿಕೆನ ನೀವು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಮಟ್ಟಿಗೆ ನೀವು ಹಾಳಾಗ್ಬಿಟ್ಟಿದ್ದೀರಿ ಅಂತ ಹೇಳಿ. ಹೋಗಲಿ ಬಿಡಿ, ಈ ಕಥೆಯೆಲ್ಲ ಆಯಿತು. ಸರ್ ನಿಮ್ಮ ಲವ್ ಸ್ಟೋರಿ ಹೇಳಿ ಸರ್, ಆಯಿತಾ? ಕಾಲೇಜ್ ಅಂದರೆ ಎಂಥ ಕ್ರಿಯಾಶೀಲತೆಯನ್ನು ಕಲಿಸ್ಕೊಡುತ್ತೆ. ಎನ್ ಎಸ್ ಎಸ್ ಅಂದರೆ ಭಾಳ ಸಂತೋಷ. ಇವತ್ತಿನ ಪ್ರಾರ್ಥನಾ ಗೀತೆ ಆಡಿದಂಥ ತಂಡಕ್ಕೆ ಒಂದು ಚಪ್ಪಾಳೆ ಹೊಡಿಬೋದಾ? ಯಾಕೆಂದರೆ ಅದಕ್ಕೆ ಕಾರಣ ಇದೆ. ಇಲ್ಲಿವರೆಗೆ ನಾವು ಗಣಪತಿ ಬಿಟ್ಟು ಜಗ್ತಿರಲೇ ಇಲ್ಲ, ಇಲ್ಲಿವರೆಗೆ ಲಕ್ಷ್ಮಿ ಬಿಟ್ಟು ಜಗ್ತಿರಲಿಲ್ಲ, ಇಲ್ಲಿವರೆಗೆ ಸರಸ್ವತಿ ಬಿಟ್ಟು ಜಗ್ತಿರಲಿಲ್ಲ, ಇಲ್ಲಿವರೆಗೆ ಹೌದು ಹಳೆಯ ಗೀತೆಗಳನ್ನು ಬಿಟ್ಟು ಜಗ್ತಿರಲಿಲ್ಲ. ಆದರೆ ಇವತ್ತು ಏನು ಮಾಡಿದ್ರಿ, ಸ್ವಲ್ಪ ಸ್ವತಃ ಬುದ್ಧಿಯನ್ನು ಯೂಸ್ ಮಾಡಿ ನೀವೇನು ಮಾಡಿದ್ರಿ, ಒಳ್ಳೆಯ ಹಾಡನ್ನು ಕಟ್ಟಿದ್ದೀರಾ. ನಿಜಕ್ಕೂ ಅಭಿನಂದನೆಗಳು. ನಿಜವಾಗ್ಲೂ ಕ್ರಿಯಾಶೀಲತೆ ಅಂದರೆ ಇದನ್ನು ನೀವು ಕಾಪಾಡ್ಕೊಳ್ಬೇಕು, ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂಥೇಳಿ. ಈಗ ನಮ್ಮ ಸ್ಟೋರಿಗೆ ಬಂದ್ಬಿಡೋಣ. ಕಾಲೇಜಲ್ಲಿದ್ದಾಗ ನಮ್ಮ ಬದುಕು ಹೇಗಿತ್ತು ಅಂತ, ಕೊನೆಗೆ ನಮ್ಮ ರೇವಣ್ಣ ಸರ್ ನಮ್ಮನ್ನು ಹೆಂಗೆ ರೆಡಿ ಮಾಡಿದ್ರು ಅನ್ನೋದನ್ನು ಮುಂದಕ್ಕೆ ತಗೊಂಡು ಹೋಗ್ತೀನಿ ಒಂದು ಸ್ಟೋರಿನ. ನಮ್ಮ ಜೀವನ ಹೇಗಿತ್ತು ಅಂದರೆ, ಇದಕ್ಕೆ ಫೇಲ್ ಆಗಿಬಿಟ್ರಂತಲ್ಲ ಅಂಥೇಳಿ, ಫೇಲ್ ಆದದಕ್ಕೆ ಕಾರಣ ಬರ್ಕೊಂಡು ಬಂದಿದ್ದೀನಿ ಕೃಷ್ಣ ಸರ್. ಅವಳಾಗ ಕಾಲೇಜಿನ ಕನ್ಯೆ, ಮಕ್ಕಳಿಗೆ ಕೇಳಿಸ್ಕೋಬೇಕು, ಅವಳಾಗ ಕಾಲೇಜಿನ ಕನ್ಯೆ, ಕೆಂಪಾಗಿತ್ತ ಅವಳ ಕೆನ್ನೆ, ಅವಳನ್ನೇ ನೋಡುತ್ತಾ ನಿಂತೆ ನೆನ್ನೆ ಮೊನ್ನೆ, ಅವಳನ್ನೇ ನೋಡುತ್ತಾ ನಿಂತೆ ನೆನ್ನೆ ಮೊನ್ನೆ, ನನಗೀಗ ಪರೀಕ್ಷೆಯಲ್ಲಿ ಬಂತು 0 ಅಂಥೇಳಿ. ಇದು ಬೆಳಗ್ಗೆ ಬರೆದಿದ್ದು ಸರ್, ಕಾಲೇಜಲ್ಲಿ ಕೂತ್ಕೊಂಡು. ಈಗ ನೀವು ಬೇರೆ ಕರೆದಿದ್ದೀರಿ, ಏನು ಹೇಳೋದಪ್ಪ, ಈಗ ಬದುಕಿಗೊಂದು ಸುಂದರ ಹಾಸ್ಯದ ಲೇಪನ ಅಂತ ಬೇರೆ ಕೊಡೋದು. ಈಗ ಹಚ್ಚೋದು ಹೆಂಗೆ, ನಾನು ಏನು ಮಾಡೋದು ಅಂದಾಗ ಇದು ಸ್ವತಃ ಕೂತ್ಕೊಂಡು ನಾನೇ ಬರೆದೆ. ಇವತ್ತಿನ ಐಕ್ಳು ಅದಾಯ್ತಲ್ವ, ಒಂದು 10ನೇ ಕ್ಲಾಸ್ ಮುಗಿಸ್ಕೊಂಡು ಬಂದ್ಬಿಡೋಕ್ಕಿಲ್ಲ, ಲವ್ವಲ್ಲಿ ಬಿದ್ದು ಸಾಯ್ತವೆ. ಅವಳಿಗೆ ಒಪ್ಪಿಗೆ ಇದ್ದದೋ ಅವನೂ ಕೇಳೋದಿಲ್ಲ, ಅವನು ಇಷ್ಟ ಆಗಿದ್ದಾನೋ ಇವನೂ ಕೇಳೋದಿಲ್ಲ. ಇದಾಯ್ತಲ್ವ, ಸಿನಿಮಾ ನೋಡೋದು, ಜುಟ್ಟು ಬಿಟ್ಕೊಂಬರೋದು, ಕೊತ್ತಂಬರಿ ಸೊಪ್ಪು ಬಿಟ್ಕೊಂಡಂಗೆ, ಮತ್ತು ಅವ್ರ ಅಪ್ಪನಿಗೆ ಎದುರಿಸೋ ಒಂದು ಬೈಕ್ ಇತ್ಕೊಂಡು ಬರೋದು ಅವಳಿಂದ. ಇದು ಎಲ್ಲಿ ಕರ್ಮ ಅಂತ ಹೇಳೋದು. ಆದ್ದರಿಂದ ನೀವು ಪ್ರೀತಿ ಮಾಡಿ, ನಾವೇನು ಬೇಡ ಅನ್ನೋದಿಲ್ಲ. ಪ್ರೀತಿ ಮಾಡೋಕ್ಕೆ ಬೇಕಾದಷ್ಟು ದಾರಿ ಇದೆ. ಅದನ್ನೇ ಬೇಂದ್ರೆ ಹೇಳಿದ್ದು, ಆತ ಕೊಟ್ಟ ಒಡವೆ ವಸ್ತು ಅವಾಗೆ ನಮಗೆ ಗೊತ್ತು, ತೋಳ ತುಂಬ ತೋಳ ಬಂದು ಮುಖದ ತುಂಬ ಮುತ್ತು ಅಂತ ಹೇಳಿ. ಒಂದು ಬೇಂದ್ರೆಯವರು ಕಾವ್ಯವನ್ನು ಕಟ್ಟಿಕೊಟ್ಟಿದ್ದಾರೆ ಸರ್. ಇಡೀ ಜಗತ್ತಿನ ಪ್ರೇಮ ಕಾವ್ಯವನ್ನೆಲ್ಲ ಒಂದು ರಸವನ್ನು ಮಾಡಿ ಅದನ್ನು ಹಿಂಟಿದ್ರೆ ಏನು ನಿಮಗೆ ಸ್ವಾದ ಸಿಗುತ್ತೋ ಅಷ್ಟನ್ನು 4 ಸಾಲಲ್ಲಿ ನಮ್ಮ ಬೇಂದ್ರೆಯವರು ಕಟ್ಟಿಕೊಟ್ರು ಅಂತ ಹೇಳಿ. ಆದರೆ ಆ ಪ್ರೀತಿಯನ್ನು ನಿಮ್ಮ ತಾಯಿಲಿ ಕಾಣಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ, ತಂದೆಲಿ ಕಾಣಲಿಕ್ಕೆ ಇಷ್ಟ ಇಲ್ಲ, ಎಲ್ಲ ಈ ರೀತಿಯಾದಂತಹ ಫಾಲೋವರ್ಸ್ ಆಗಿ. ಕಾಲೇಜಿನ ಜೀವನದಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ಶಾಲೆಯ ಓದನ್ನು ಮುಗಿಸಿ ಕಾಲೇಜಿಗೆ ಬಂದಾಗ ಮನಸ್ಸಿನಲ್ಲಿ ಅಂದುಕೊಂಡೆ ನಾನೇ ದೊಡ್ಡವನೆಂದು. ನೀವು ವಾವ ಅನ್ಬೋದು, ಅಂತೀರಾ ಯಾಕೆ ಪಾಪ ಮನೆ ಕಂಬಿಟ್ಟಿದ್ದೀರಲ್ಲ ಅದಕ್ಕೆ, ಆಯ್ತಲ್ವಾ? ಲಿಗುವ ಕೇಳಿಸ್ಕೊಳ್ಳಿ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಶಾಲೆಯ ಓದ ಮುಗಿಸಿ ಕಾಲೇಜಿಗೆ ಬಂದಾಗ ಮನಸ್ಸಿನಲ್ಲಿ ಅಂದುಕೊಂಡೆ ನಾನೇ ದೊಡ್ಡವನೆಂದು. ಊಟ ಕೊಡಿಸ್ತೀವಿ ಸಾಯಂಕಾಲ. ಕೃಷ್ಣ ಸರ್ ಏನಾದರೂ ಮಾಡಿಸಿದ್ದೀರಾ? ಎಸ್, ಒಂದು ಸ್ವಲ್ಪ ವ್ಯಾವ್ಯ ಅಲ್ಲ, ಸ್ವಲ್ಪ ಜೋರಾಗಿ ಹೇಳ್ಬೇಕಡ್ರಯ್ಯ. ಶಾಲೆಯ ಓದ ಮುಗಿಸಿ ಕಾಲೇಜಿಗೆ ಬಂದಾಗ ಮನಸ್ಸಿನಲ್ಲೇ ನಾ ಅಂದುಕೊಂಡೆ ನಾನೇ ದೊಡ್ಡವನೆಂದು. ಲೈಫಲ್ಲಿ ಅಲ್ಲ, ಲವ್ವಲ್ಲಿ ನಾ ಬಿದ್ದಾಗ ತಿಳಿಯಿತೋ ನಾನೇ ದಡ್ಡನೆಂದು. ನಂದು ಹಂಗೆ ಆಗಿರೋದು, ವ್ಯಾವ್ಯ ಅಂತ. ಆಯಿತಾ? ಅಂತೂ ನಮ್ಮ ಅಣ್ತಮ್ಮ ಅದೆಲ್ಲ ಇಲ್ಲಾಂದ್ರೆ ಆಗೋದಿಲ್ಲ. ಓಕೆ, ಅವರೇ ನಾನು ಹೇಳ್ತಾ ಇರೋದು ಅದೇ ವಿಚಾರ, ಅಲ್ಲಿ ನಡೀತಾ ಇರೋದು ಅದೇ, ಏನು ಮಾಡೋಕ್ಕಾಗಲ್ಲ. ಇರಲಿ. ಒಂದು ಸಾರಿ ನಾನು ಹೀಗೆ ಇರಬೇಕಾದ್ರೆ ಒಂದು ಹುಡುಗಿ, ನಮ್ಮ ಕ್ಲಾಸ್ಮೇಟ್ಸು, ಭೀಮರಾಜ್ ಅವರೇ ನಿಮ್ಗೆ ವಯಸ್ಸು ಎಷ್ಟು ಅಂದು. ನಾನು 17 ತುಂಬಿ 18 ಮುಗೀತು ಅಂದು. ಆ ಹುಡುಗಿ ಖುಷಿಯಾಗಿ ಬರ್ತೀರಾ ಹೋಗೋಣ. ನನಗೆ ಇನ್ನಿಲ್ಲದ ಖುಷಿ ತಡೆಯೋಕ್ಕೆ ಆಗಲಿಲ್ಲ, ಗೊತ್ತಾಯ್ತಲ್ವ? ರೋಮಗಳೆಲ್ಲ ನೆಟ್ಟಗೆ ನಿಂತ್ಕೊಬಿಟ್ಟು, ಗೊತ್ತಾಯ್ತಲ್ವಾ? ನೋಡಿ, ರೇವಣ್ಣ ಸರ್ ಪಾಪ ಅರ್ಧ ಗಂಟೆ ಮಾತಾಡೋರು, ಒಂದಿನ ನೀವು ಅಲ್ಕಿಸಿಲಿಲ್ಲ. ಈಗ ಬಂದ್ಬಿಟ್ಟು ರೋಮಗಳೆಲ್ಲ ನೆಟ್ಟಗೆ ನಿಂತ್ಕೊಂಡು ಅಂದ್ರೆ ಅಲ್ಲಿ ಬಿಡ್ತಾ ಇದ್ದೀರಲ್ಲ, ಗೊತ್ತಾಯ್ತಲ್ವ? ಹುಡುಗಿ ಏನು ಹೇಳಿದ್ಲು ಹೇಳಿ? ಭೀಮರಾಜು ನಿಮ್ಮ ವಯಸ್ಸು ಎಷ್ಟು ಅಂದಾಗೆ ನಾನು ಎಷ್ಟು ಹೇಳಿದೆ ಹೇಳಿ? ಹೇಳ್ರಿ.
ನಾನೇನು ಹೇಳಿದೆ, ಹಾಗಾಗಿ 18 ಅಂದೆ. ಆ ಹುಡುಗಿ ಅಂದು, ಕೃಷ್ಣ ಸರ್ ಬರ್ತೀರಾ ಹೋಗೋಣ? ನನಗಂತೂ ಲಭ್ಯ ನನ್ನ ಮೂಸ್ ನೋಡಿದವ್ರಿಲ್ಲ. ಹುಡುಗಿ ಸುಂದರವಾಗಿ ಬೇರೆ ಇದ್ದಾಳೆ, ಬನ್ನಿ ಹೋಗೋಣ ಅಂತ ಇದ್ದಾರೆ. ನಾನೇನು ಮಾಡಿದೆ, ಒಂದು ಸ್ವಲ್ಪ ಇರು, 2 ಜೊತೆ ಬಟ್ಟೆ ತಂದುಬಿಡ್ತೀನಿ ಅಂದು. ಏನು ಬೇಡ, ಜಸ್ಟ್ ಒಂದು ಆಧಾರ್ ಕಾರ್ಡ್ ತಗೊಬನ್ನಿ ಸಾಕು ಅಂದ್ಲ ಅವಳು. ಆಧಾರ್ ಕಾರ್ಡ್ ಯಾಕೆ? ಓಟ್ ಹಾಕಕ್ಕೆ ಅಂದ್ಲ ಅವಳು. ಅದು ಯಾವ ಪಾವಿಗೆ ಬಿದ್ದು ಸಾಯ್ಲಪ್ಪ ಅಂತೇಳಿ. ನೋಡಿ ಸ್ನೇಹಿತರೆ, ಒಂದು ಸಣ್ಣ ನವಿರಾದಂಥ ಒಂದು ವಿಚಾರ ತಗೊಂಡು ಎಷ್ಟೆಲ್ಲ ಚೆನ್ನಾಗಿ ನಾವು ಸಾಹಿತ್ಯವನ್ನು ಕಟ್ಬೋದು, ಕವನಗಳನ್ನು ಕಟ್ಬೋದು ಅನ್ನೋದನ್ನು, ಇದನ್ನು ಬೆಳಗ್ಗೆ ಎಲ್ಲೋ ಇದ್ದಂಥದ್ದನ್ನು ಹುಡುಗೋನು ಗೆಳೆಯ ಹೇಳಿದ, ಲೇ ಹಿಂಗಾದರೆ ಹುಡುಗಿರು ಬೀಳೋದಿಲ್ಲ ಕಣೋ ನಿನಗೆ. ಯಾಕೆಂದರೆ ನಾನು ಆಗಲೇ ಹುಡುಗಿನ ಪ್ರೀಸಿ ಫೇಲಾಗಿ ಸಾಕಾಗ್ಬಿಟ್ಟಿದ್ದೆ. ಅದಕ್ಕೆ ಕೊನೆಗೊಂದು, ಪ್ರೀತಿ ಏಕೆ ಭೂಮಿ ಮೇಲಿದೆ, ಮಾಡಿ ಮೇಲೆ ಜಾಗ ಇಲ್ಲದೆ, ನನ್ನ ಏಕೆ ಪ್ರೀತಿ ಮಾಡಿದೆ, ನಿಮ್ಮ ಅಕ್ಕನಿಗಾಗಲೇ ಮದುವೆಯಾಗಿದೆ ಅಂತ. NSS ಇದೆಲ್ಲವನ್ನು ಕಲಿಸುತ್ತೆ ಸರ್. ಮನಾಳ್ ಬುದ್ಧಿ ಅಲ್ವಾ ಸರ್ ಇದು? ಲವ್ ಹೇಳ್ಕೊಡ್ತಾ ಇದ್ದೀರಲ್ಲ ಸರ್. ನಾನೇನು ಆಧಾರ್ ಕಾರ್ಡ್ ತಗೊಂಡು ಓಡೋಗಿ ಅಂತ ಹೇಳಿದ್ನ? ನೋಡಿ, ನೀವು ಒಂದೊಂದು ಮಾತು ಹೇಳಿದ್ರು ಒಂದೊಂದು ಹಾಸ್ಯವನ್ನು ಹೇಳ್ಕೊಡ್ತೀನಿ ನಾನು. ಹುಡುಗ ಕೇಳಿದಂತೆ, ಬಾರೆ ನಾಡೆ ಓಡೋಟೋಗೋಣ ಅಂತೇಳಿ. ನಾ ಬರಲ್ಲಪ್ಪ, ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ, ನಾನು ಬಸ್ಸಲ್ಲಿ ಬರ್ತೀನಿ, ನೀನು ಬೇಕಾದ್ರೆ ಓಡೋಗು ಅಂತೇಳಿ. ಒಂದು ಕ್ರಿಯಾಶೀಲತೆ ಇರುವಂತಹ ಬದುಕಿನಲ್ಲೇ ನಗೆ ಹನಿಗಳನ್ನು ಹೆಂಗೆ ಕಟ್ಬೋದು, ಹೇಗೆ ಸನ್ನಿವೇಶಗಳನ್ನು ಬಳಕೆ ಮಾಡ್ಬೋದು ಅಂತ ಹೇಳಿ. ಆದ್ದರಿಂದ ಒಮ್ಮೆ ಕೇಳಿದೆ, ಎಲ್ಲ ಫೇಲ್ಯೂರ್ ಆಯಿತು ನನ್ನ ಲೈಫು. ಕೊನೆಗೆ ಏನು ಮಾಡಿದೆ, ಒಂದು ಹುಡುಗಿ ಹತ್ರ ಕೇಳಿದೆ, ನಾವು ನಿಮಗೆ ಇಷ್ಟ ಆಗಿದ್ದೀವಾ ಅಂತ. ಸಾರಿ, ನಾವು ಇಷ್ಟ ಆಗಿದ್ದೀವಿ ಅಂತ ಕೇಳಲಿಲ್ಲ, ಇಷ್ಟ ಆಯಿತಾ? ಹುಡುಗಿ, ಹ್ಞೂ ರೀ ಇಷ್ಟ ಆಯಿತು. ಹಾಗಾದರೆ ಚಿತ್ರ ನೋಡ್ಬೋದಾ? ಹ್ಞೂ ರೀ ನೋಡ್ಬೋದು. ಫೋಟೋಗ್ರಾಫರ್ ಬುಕ್ ಮಾಡ್ಬೋದಾ? ಹ್ಞೂ ರೀ ನೋಡ್ಬೋದು. ಎಲ್ಲ ಆಯಿತು. ಹಾಗಾದರೆ ಚಿತ್ರನೂ ಬುಕ್ ಮಾಡಿಬಿಡ್ಲಾ? ಹ್ಞೂ ರೀ ಮಾಡಿರಿ ಅಂತ. ಹುಡುಗಿ ಆಮೇಲೆಲ್ಲ ಕೇಳ್ತು, ಒಂದೇ ಒಂದು ಸಣ್ಣ ಡೌಟು, ಒಂದು ಕೆಲಸ ಆಗಬೇಕು ನಿಮ್ಮಿಂದ. ಏನಾಗಬೇಕು? ನನಗೂ ಖುಷಿ ಆಯ್ತಲ್ಲ, ನಾನು ಹುಡುಗಿ ನೋಡಿ ಸೋತೋಗಿದ್ನಲ್ಲ, ಎಂಥದ್ದು ಆಯಿತು, ಕಟ್ಕೊಂಡ್ರೆ ಆಯ್ತು ಅಂತ. ಏನಾಗಬೇಕು ಅಂಥೇಳಿ, ನನ್ನ ಮದುವೆ ಆಗಬೇಕಲ್ಲ, ಆ ಹುಡುಗನ ಒಂದು ಸರಿ ಮೀಟ್ ಮಾಡಬೇಕಲ್ಲ ಅಂಕಲ್ ಅಂದ. ನಾನು ಅಲ್ಲೇ ಆ ಕಡೆ ನೋಡಿದೆ, ಎಮ್ಮೆಗೆ ತಾವು ಹಗ್ಗಗೆ ಕಟ್ಟಿರೋ ತಗೊಂಡು ನ್ಯಾಣಾಕೊಳ್ಳೋಣ ಅಂತ. ಆಗೇನು ಮಾಡಿದೆ, ಗಡ್ಡ ಬಿಟ್ಟು ಊರು ಸೇರಿಬಿಟ್ಟೆ. ಕೊನೆಗೆ ರೇವಣ್ಣವ್ರು ಏನು ಮಾಡಿದ್ರು, ಎಲ್ಲ ಏನು ಭೀಮ ಕಾಣ್ತಾನೆ ಇಲ್ವಲ್ಲ ಅಂಥೇಳಿ ಶಿಷ್ಯರು ಕಳಿಸೋದು. ಬಾರೋ ಇಲ್ಲಿ. ನಾ ಬರೋದಿಲ್ಲ ಸರ್, ನನ್ನ ಮುಖ ನಿಮಗೆ ತೋರೋದಿಲ್ಲ ಸರ್. ಅಯ್ಯೋ ಎಂತೆಂಥ ಕಿತ್ತೋದು ನನ್ನ ಮಕ್ಕಳೇ ಎಲ್ಲ ಓಡಾಡ್ಕೊಂಡಿದ್ದಾರೆ, ನೀನು ಯಾಕೆ ಹಿಂಗೆ ಹಂಚ್ಕೊಳ್ತೀಯ, ಬರ ಇಲ್ಲಿ, ಅದೇನಿದೆ ಸಮಸ್ಯೆ ಅಂತ. ಹಾಗಾಗಿ ಸರ್ ಹಿಂಗೆ ಆಗೋಯ್ತು ಲೈಫಲ್ಲಿ, ತುಂಬ ಲೈಫಲ್ಲಿ ನೊಂದುಬಿಟ್ಟೆ, ನನಗೆ ಪ್ರೀತಿನಲ್ಲಿ ತುಂಬ ಮೋಸ ಹೋಗ್ಬಿಟ್ಟೆ ಸರ್, ನನಗೆ ಜೀವನವೇ ಬೇಡ ಅನಿಸ್ಬಿಟ್ಟಿದೆ ಸರ್. ಅಯ್ಯೋ ದಡ್ಡ, ಸೂರ್ಯ ಮುಳುಗೋದ ಅಂತ ಯೋಚನೆ ಮಾಡಿದ್ರೆ ನಕ್ಷತ್ರ ನೋಡೋ ಸೌಭಾಗ್ಯ ಕಳ್ಕೊಳ್ತೀಯಾ? ಅಷ್ಟೇ ತಾನೇ, ಬಾಯ್ಲಿ. ನಾನು ನಮ್ಮೂರಲ್ಲಿ ಒಂದು ಹುಡುಗಿ ನೋಡಿದ್ದೀನಿ, ಆಯಿತಾ? ನಮ್ಮ ಸೈಡ್ದೊಂದು ಹುಡುಗಿ ಐತೆ, ನೀನು ಹೋಗಿ ಅವ್ರ ಹತ್ರ ಮನಸ್ಸು ಬಿಚ್ಚಿ ಮಾತಾಡೋರು. ಲಿಸನ್ ಕೇಳಿಸ್ಕೋಬೇಕಲ್ಲ ಹುಡುಗ, ಅಲೋ ಅಂಟಮ್ಮ, ಆಯಿತು ಕಡೆ, ಆಯಿತು ಸಮಾಧಾನ ಮಾಡ್ಕೊ, ಆಯಿತು. ಅವನಿಗೆ ಹೃದಯದಲ್ಲಿ ಕಿರಿಕಿರಿ ಪಾಪ, ಹೇಳ್ಕೊಳಕ್ಕಾಯ್ತಾ ಇಲ್ಲ, ಬಂದುಬಿಟ್ಟಿದ್ದಾನೆ. ಆಯಿತು, ಯಾವ್ದಾರು ಹೋಗ್ಬೇಕಾದ್ರೆ ಮುಲ ಮಚ್ಚಿ ಕೊಟ್ಬಿಟ್ಟು ಹೋಗ್ತೀನಿ ಬಾ. ಆಮೇಲೆ ಬೇರೆ ಜಾಗ ಕಳೆದ್ಬಿಟ್ಟು ಆಮೇಲೆ ಇಲ್ಲಿಗೋಸಿ ಹಚ್ಚಿ ಅಂತ. ನೋ ಹಾಗಾಗಿ ಎಸ್, ನಮ್ಮ ರೇವಣ್ಣ ಸರ್ ಏನು ಮಾಡಿದ್ರು, ಆಯಿತು ಕಣಯ್ಯ, ಒಂದೋ ಎರಡೋ ಹಂಗೆ ಆಗಿರ್ತವೆ, ನಮ್ಮ ಕಡೆ ಒಂದು ಹುಡುಗಿ ಐತೆ, ನೀನು ಮನ್ಸು ಬಿಚ್ಚಿ ಮಾತಾಡು, ಕೇಳಿಸ್ಕೊಳ್ಳಿ ಲಘುವಾಗಿ. ಆಯಿತು, ನಾನು ಹುಡುಗಿ ಒಂದು ಸರಿ ಮೀಟ್ ಆದ ಒಂದು ಪಾರ್ಕಲ್ಲಿ. ನಾನು ಓಪನಾಗಿ ಹೇಳ್ಕೊಂಡೆ, ನೋಡಿ ನಿಮಗೋಸ್ಕರ ನಾನು ಮನೆ ಮಠ ಎಲ್ಲ ಬಿಟ್ಟು ಬಂದಿದ್ದೀನಿ. ಹೌದೇನ್ರಿ ಅಂದಳು. ತಂದೆ ತಾಯಿನ ಬಿಟ್ಟು ಬಂದಿದ್ದೀನಿ. ಹೌದೇನ್ರಿ ಅಂದ. ಮನೆ ಮಠ ಆಸ್ತಿ ಪಾಸ್ತಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರನ್ನು ಬಿಟ್ಟು ಬಂದೆ, ನಾನು ನಿನಗೋಸ್ಕರ ಸರ್ವಸ್ವವನ್ನೇ ಬಿಟ್ಟು ಬಂದೆ ಅಂತ ಕೊನೆಗೆ ಶರಣಾಗೋದೆ. ಆ ಹುಡುಗಿ ಏನು ಹೇಳಿರ್ಬೇಕು ನನಗೆ ಹೇಳಿ? ಏನು ಹೇಳಿದಳ ಹುಡುಗಿ? ಹೌದೇನ್ರಿ ಭೀಮರಾಜ್, ನಾನು ನಿಮಗೋಸ್ಕರ 2 ತಿಂಗಳು ಪಾಪುನೇ ಬಿಟ್ಟು ಬಂದಿದ್ದೀನಿ ಕಣ್ರಿ. ನಮ್ಮ ಗುರುಗಳು ಹಿಂಗೆ ಹುಡುಕದು ನನಗೆ. ಆದರೆ ಎಸ್ ಸ್ನೇಹಿತರೆ, ಬದುಕು ಒಂದು ಸುಂದರವಾದಂಥ ಒಂದು ಪುಸ್ತಕ. ಅದರಲ್ಲಿ ಪ್ರತಿ ಹಾಳೆಯಲ್ಲೂ ಸಹ ಬೆಲ್ಲದ ಅಚ್ಚುಗಳಿರ್ತವೆ, ಅದನ್ನು ನೀವು ಸವಿಬೇಕು. ಯಾವ ವ್ಯಕ್ತಿ ಲೋ ಅಂಟಮ್ಮ, ಓಯ್ ಒಂದು ಸ್ವಲ್ಪ ಸಮಾಧಾನವಾಗಿ ಇಟ್ಕೊಳ್ರಪ್ಪ, ಲೋ ನಿನಗೊಂದು ಹಾಡು ಆಡ್ಕೊಡ್ತೀನಿ ಸುಮ್ಮನಿರೇ, ಆಯಿತು ಓಲಿ. ಏಕೆಂದರೆ ದೊಡ್ಡವ್ರನ್ನ ಹೇಗಾದರೂ ಸಮಾಧಾನ ಮಾಡ್ಬೋದು, ನೀವು ಸಣ್ಣವ್ರನ್ನ ಏನು ಮಾಡಲಿಕ್ಕೆ ಆಗೋದಿಲ್ಲ.
ಹಾಗಾಗಿ ಮಕ್ಕಳ ಬಗ್ಗೆ ಒಂದು ಗಾದೆ ಇದೆ, ಮಕ್ಕಳು ದೇವರು ಇಕ್ದವ್ರ ಕಡೆ ಅಂತ ಹೇಳಿ. ಅವನು ಹೀಗೇ ಸಮಾಧಾನ ಮಾಡಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, NSS ವಿದ್ಯಾರ್ಥಿಗಳಿಗೆ ಒಂದು ಕ್ರಿಯಾಶೀಲತೆ ಎಷ್ಟು ಬಹಳ ಮುಖ್ಯ ಅನ್ನೋದಕ್ಕೆ ನೋಡಿ, ಅವಾಗವಾಗ ನನ್ನ ಗಾದೆ ಮಾತುಗಳನ್ನು ಹೇಳ್ತಾ ಇದ್ದೀನಿ, ತುಣುಕುಗಳನ್ನು ಹೇಳ್ತಾ ಇದ್ದೀನಿ, ಹಾಸ್ಯ ಪ್ರವೃತ್ತಿಯನ್ನು ಹೇಳ್ತಾ ಇದ್ದೀನಿ. ಆದ್ದರಿಂದ NSS ಉಚಿತವಾಗಿ ಇದನ್ನೆಲ್ಲ ಕೊಡುತ್ತೆ. ನಿಮಗೆ ಉಚಿತವಾಗಿ ವೇದಿಕೆಯನ್ನು ಹಾಕಿಸಿ ಇಷ್ಟೆಲ್ಲ ಅನುಕೂಲಗಳನ್ನು ಮಾಡಿಕೊಟ್ರು ಸಹ ಅಲ್ಲಿನ ಕಿಂಡಿಲಿ ಒಂದೇ ಒಂದು ಸೊಲ್ಲು ಎತ್ತಲಿಲ್ಲ ಅಂದರೆ ನಿಮ್ಮ ಬದುಕು ನಶ್ವರವಾಗುತ್ತೆ, ಝೀರೋ ಆಗಿಬಿಡುತ್ತೆ, ಏನೂ ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ. ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳನ್ನು ಒಮ್ಮೆ ನಮ್ಮ ಸರ್ ಕರೆದಿದ್ರು. ಅವರು ಕರೆದಾಗ ನಿಮ್ಮ ಬದುಕು ಹೇಗಿದೆ, ನಿಮ್ಮ ಭಾವನೆ ಹೇಗಿದೆ ಅಂತ ಹೇಳಿದಾಗ ಕೆಲವು ವಿದ್ಯಾರ್ಥಿಗಳು ಹೇಳಿದರು, ನಿಜಲಿಂಗ ಅಂತ ಅವರು, ಸರ್ ನಿಮ್ಮ ದಯೆ ಸರ್, ಇವತ್ತು ನಾನು ಓದ್ಬಿಟ್ಟು ಒಂದೊಳ್ಳೆ ಡಾಕ್ಟರ್ ಆಗಿದ್ದೀನಿ ಸರ್. ಇನ್ನೊಬ್ಬ ಹೇಳಿದ, ಪರವಾಗಿಲ್ಲ ಸರ್, ನಿಮ್ಮ ಏಟ ತಿಂದು ಇವತ್ತು ನಾನೊಬ್ಬ ಮನುಷ್ಯನಾಗಿದ್ದೀನಿ ಸರ್ ಅಂತ ಹೇಳ್ದ. ಕೊನೆಯಲ್ಲಿ ಹೇಳ್ದ, ಏನೋ ಬದುಕು ಸರ್ ಯಾಕಡ, ಅಯ್ಯೋ ಹೆಂಗೋ ತಗೊಳ್ಕೊಂಡು ಹೋಗ್ತಾಯಿದೆ. ಆಗ ನಮ್ಮ ಗುರುಗಳು ಹೇಳ್ತಾರೆ, ನೋಡಿ, ಹಿಟ್ಟಿಗೆ ಮತ್ತು ಸೌದೆ ಎರಡನ್ನೂ ಸುಡುವುದು ಬೆಂಕಿಯನ್ನೇ, ಹಿಟ್ಟಿಗೆ ಮತ್ತು ಸೌದೆ ಎರಡನ್ನೂ ಸುಡುವುದು ಬೆಂಕಿಯೇ, ಆದರೆ ಸುಟ್ಟಷ್ಟು ಗಟ್ಟಿಯಾಗುವುದು ಹಿಟ್ಟಿಗೆ, ಸುಟ್ಟಷ್ಟು ಬೂದಿ ಆಗುವುದು ಸೌದೆ ಅಂತ ಹೇಳಿ. ಶಿಕ್ಷಣಕ್ಕೆ ಆ ತಾಕತ್ತಿದೆ, ಒಂದು NSSಗೆ ಆ ತಾಕತ್ತಿದೆ, ಒಂದು ಕ್ರಿಯಾಶೀಲತೆಗೆ ಆ ತಾಕತ್ತಿದೆ, ಒಂದು ಸೃಜನಶೀಲತೆಗೆ ಆ ತಾಕತ್ತಿದೆ, ಒಂದು ಹೊಸತನಕ್ಕೆ ಆ ತಾಕತ್ತಿದೆ, ಒಂದು ಹುಟ್ಟಾಕುವಿಕೆಗೆ, ಒಂದು ಹೊಸತನವನ್ನು ಹುಡುಕಿ ಸಾದರಪಡಿಸುವುದಕ್ಕೆ ಇಷ್ಟೆಲ್ಲ ತಾಕತ್ತು ಇದೆ. ಆ ಎಲ್ಲ ತಾಕತ್ತುಗಳು ಈ NSSನಲ್ಲಿ ಇದೆ. ಇಲ್ಲಿ ಭಯ ಪಡುವಂಥ ಅಗತ್ಯತೆ ಇಲ್ಲ. ಸ್ವರ ಬೇಕಾಗಿಲ್ಲ, ಮೇಳ ಬೇಕಾಗಿಲ್ಲ, ವಾದ್ಯ ಬೇಕಾಗಿಲ್ಲ. ಇಲ್ಲಿರುವಂಥ ಯಾವುದೇ ಸೋರ್ಸಸ್ಗಳನ್ನು ಬಳಕೆ ಮಾಡಿಕೊಂಡು ನೀವು ಅದ್ಭುತವಾದಂಥ ಬದುಕನ್ನು ಕಟ್ಟಬಹುದು ಅನ್ನೋದಕ್ಕೆ ಇಲ್ಲಿ ಕೂತಿದ್ದಾರಲ್ಲ ಸರ್, ನಾನು, ನಮ್ಮ ಕೃಷ್ಣ ಸರ್, ಇಲ್ಲಿ ನಮ್ಮ ಚೇತು ಇದಾಯ್ತಲ್ಲ, ಮತ್ತು ಬೋರೇಗೌಡ ಅಂತ ಹೇಳಿ ಎಲ್ಲಿ ಹೋದ ಅಂತ ಗೊತ್ತಿಲ್ಲ, NSS ಯಾವ ಊರಿನಲ್ಲಿ ನಡೆದರೂ ಸಹ ಅವನ ಮನಸ್ಸು ತಡೆಯೋದಿಲ್ಲ, ಯಾವಾಗಲೂ ಅಲ್ಲಿ ಆತನ ಪ್ರೆಸೆನ್ಸ್ ಇದ್ದೇ ಇರ್ತದೆ ಅಂತ ಹೇಳಿ. ಆದ್ದರಿಂದ ನೀವು ಈ ಮಟ್ಟದ ಒಂದು ಬದುಕನ್ನು ಕಟ್ಕೊಂಡಾಗ ನಿಮ್ಮ ಬದುಕು ಹಸನ ಆಗ್ತದೆ. ಆದರೆ ಏನು ಮಾಡೋದು, ನಾವು ಹೇಳಿದ ವಿದ್ಯಾಭ್ಯಾಸ ನಿಮಗೆ ಹೋಗೋದೇ ಇಲ್ವೇ? ನಾವೇನೋ ಹೇಳಿದ್ರೆ ನೀವೇನೋ ಅರ್ಥ ಮಾಡ್ಕೊಳ್ತೀರ, ಭಾಳ ಕಷ್ಟ ಆಗ್ತದೆ. ಹೇಗಿರ್ತದೆ ಅಂದರೆ ನಮ್ಮ ಕಷ್ಟ ಭಾವನೆ ಅಂದರೆ, ಒಂದು ಸಾರಿ ಜಿಯಾಗ್ರಫಿ ಮೇಸ್ಟ್ರು ಬಂದುಬಿಟ್ಟು ಅವರು ಒಬ್ಬೊಬ್ಬರು ಮೇಸ್ಟ್ರದ್ದು ಒಂದೊಂದು ಸ್ಟೈಲ್ ಇರ್ತದೆ. ನನಗೇನು ಮಾಡಿದ್ದೆ ಮಕ್ಕಳೇ ಅಂದರೆ, ಸಾರ್ ನೆನೆ ಮಣ್ಣು ಮಾಡಿದ್ದೀರಿ ಸಾರ್ ನೀವು ಅಂದ್ಬಿಟ್ರಿ ಇವರು. ಆ ಒಯ್ಯನಿಗೆ BP ಶುಗರ್ ಒಟ್ಟಿಗೆ ಇತ್ತು, ಕ್ಯಾನ್ ಹತ್ಬಿಡ್ತು. ಮುಂಡೆ ಅಥವಾ ನೆನೆ ಮಣ್ಣು ಮಾಡಿದ್ದೆ, ಇವತ್ತು ತಿಥಿ ಮಾಡ್ತೀನಿ ಅಂದ್ರೆ ಅವರು. ಯಾಕೆ ಹೇಳಿ ಹಂಗೆ ಹೇಳಿದ್ದಾರೆ ಅವರು? ಯಾಕೆಂದರೆ ನೀವು ಎಲ್ಲವನ್ನು ಶಾರ್ಟ್ ಆ್ಯಂಡ್ ಸ್ವೀಟು, ಎಲ್ಲ ಜುಟ್ಟು ಅದನ್ನೂ ಕಟ್ ಮಾಡಿ ಬಿಸಾಕಿದಿರಿ. ಸದ್ಯ ಬಟ್ಟೆ ತೂತಿಲ್ದೇ ಇರೋ ಹಾಕೋ ಬಂದಿರಿ, ನಮ್ಮ ಪುಣ್ಯ. ಅವ್ರೇನು ಮಾಡಿದರು, ಮಣ್ಣು ಮತ್ತು ಮಣ್ಣಿನ ರಚನೆ ಬಗ್ಗೆ ಪಾಠ ಹೇಳಿದರು. ಈ ವೈಕ್ಲೆಲ್ಲ ಕಟ್ ಮಾಡಿಬಿಟ್ಟಿದ್ರು, ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ಮಣ್ಣು ಮತ್ತು ಮಣ್ಣಿನ ರಚನೆ ಬಗ್ಗೆ ಪಾಠ ಹೇಳಿದ್ರಿ ಅಂತ ಹೇಳೋ ಬದಲು, ಗುರುಗಳೇ ನೆನೆ ಮಣ್ಣು ಮಾಡಿದಿರಿ ಅಂದ್ಬಿಟ್ರು. ಈ ವೈನ್ಗೂ ಕ್ಯಾನ್ ಹತ್ಬಿಡ್ತು. ಮಕ್ಕಳೇ ನೆನೆ ಮಣ್ಣು ಮಾಡಿದೆ, ಇವತ್ತು ತಿಥಿ ಮಾಡ್ತೀನಿ ಅಂತ. ಅವಳು ಯಾರೋ ಕೂತಿದ್ದವನು ಚಂದನ ಜೊತೆಲಿ ತುಗುಡಿಸ್ಕೊಂಡು, ಅವಳು ಗೊಣ್ಣೆ ಸುರಿಸ್ಕೊಂಡು, ಗೊಣ್ಣೆ ಪನಿ, ನೀವು ಯಾವಾಗ ಕ್ಲಾಸಿಗೆ ಬಂದರೋ ಆವಾಗಲೇ ನಮ್ಮ ತಿಥಿ ಆಯಿತು ಸರ್. ಈ ಇಂಥವ್ರು ಕಟ್ಕೊಂಡು ಮೇಷ್ಟ್ರು ಏನು ಬೊಂಗ ಆಗ್ತದೋ, ಏನು ಪಾಠ ಹೇಳೋದು? ಅವ ಏನು ಮಾಡ್ದ, ಖರ್ಚಿಪ್ನ ತಲೆ ಮೇಲೆ ಹಾಕ್ಕೊಂಡು ತೀರ್ಕೊಂಡವಳಂಗೆ ಕೂತಿದ್ದ ಪಾಪ. ಹಿಸ್ಟ್ರಿ ಮೇಷ್ಟ್ರು ಬಂದರು, ಇದ್ಯಾಕೆ ಹಿಂಗೆ ಕೂತಿದ್ಯಾ? ಸರ್, ಇವತ್ತಿನ ಐಕ್ಳಿಗೆ ಪಾಠ ಹೇಳಿ ನಾವು ಜಯಿಸೋಕ್ಕಾಗಲ್ಲ, ಬೋ ಕಷ್ಟ, ಥೂ ಯಾಕಾರ ಬಂದು ಅನ್ಸ್ಬಿಟ್ಟೈತೆ ಅಂತ. ಇಲ್ಲ ಕಣಯ್ಯ, ನೀ ಸರಿಯಾಗಿ ಪಾಠ ಮಾಡಿಲ್ಲ ಅಂತ ಕಾಣ್ತದೆ, ಅಥವಾ ಸರಳವಾದ ಪ್ರಶ್ನೆ ಕೇಳಲಿಲ್ಲ ಅಂತ ಅನಿಸ್ತದೆ. ನಮ್ಮ ಮಕ್ಕಳೆಲ್ಲ ತುಂಬ ಬುದ್ಧಿವಂತರಿದ್ದಾರೆ, ನೀ ಸರಿಯಾಗಿ ಕೇಳಬೇಕು ಅಂತ ಹೇಳಿ. ರೀ, ನಾವು ಕಾಣ್ದಿರೋ ಐಕ್ಲಾ ಆಗೇನು ಮಾಡಿದ್ರು, ಹಿಸ್ಟ್ರಿಯವ್ರು ಬಂದುಬಿಟ್ಟು ಜಿಯಾಗ್ರಫಿ ಅವ್ರಿಗೆ ಹೇಳೋದು, ನೀ ಕಿಟಕಿ ಹತ್ರ ನಿಂತ್ಕೋ, ನನ್ನ ಪಾಠನ ನೀನು ಅಬ್ಸರ್ವ್ ಮಾಡು, ಎಷ್ಟು ಸರಳವಾಗಿ ಹೇಳ್ಕೊಡ್ತೀನಿ. ಇವು ಏನಕ್ಕೆ ಆಶ್ಚರ್ಯ, ನಮ್ಮ ಐಕ್ಲೆ ತಾನೇ ಅಲ್ಲಿ ಹೋದ್ರು, ಅವ್ನಿಗೆ ಬೇರೆ ಐಕ್ಲು ಬಂದುಬಿಟ್ಟವ, ನೋಡೋಣ ಅಂದ್ಬಿಟ್ಟು ಹೇಳ್ದ. ಅವ್ರು ಹಿಸ್ಟ್ರಿಯವ್ರು ಬಂದುಬಿಟ್ಟು, ನೋಡಿ ಮಕ್ಕಳ, ಭಾಳ ಸರಳವಾದಂಥ ಪ್ರಶ್ನೆ, ನೇರವಾಗಿ ಹೇಳಿ, ಎದುರುಕೊಳ್ಳಂಗಿಲ್ಲ, ಇದು ಡಿಗ್ರಿ ಕಾಲೇಜು, ಎಲ್ಲ ನಿಮ್ಮ ಸ್ವಂತ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತೀವಿ, ಹೇಳಿ ಸರ್ ಅಂದರು. ಬ್ರಿಟಿಷರು ಭಾರತೀಯರಿಗೆ ಅರ್ಧರಾತ್ರಿಯಲ್ಲಿ ಏನು ಕೊಟ್ಟರು ಅಂತ. ಇನ್ನೇನೋ ನಮ್ಮ ಯಶವಂತ ಅಂತವನು ಎದ್ದೇಳಬೇಕು, ಮೇಷ್ಟ್ರು ಕೂರಿಸ್ಬಿಟ್ರು. ಇವೆಲ್ಲ IPL ನೋಡಿ ಯಾಕುಟ್ಟು ಹೋಗವೆ ಗಂಡೈಕ್ಳು, ಸರಿ ಇಲ್ಲ. ಹೆಣ್ಣು ಮಕ್ಕಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು, ಕಣ್ಣಿಗೆ ಕಣವ ಅದಾಯ್ತಲ್ಲ, ನೀ ತಪ್ಪು ತಿಳ್ಕೊಬೇಡ, ಆಮೇಲೆ ಇದಾಯ್ತಲ್ವ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬೆಳಗಾನ ಓದಿರ್ತವೆ, ಬುದ್ಧಿವಂತರು ಕಣವ, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತೆಲ್ಲ ನಾವೆಲ್ಲ ಬರ್ಸಿದ್ದೀವಿ. ಹಾಗಂತ ಹೇಳಿ ಹೆಣ್ಣು ಮಕ್ಕಳು ಬುದ್ಧಿವಂತರು ಇರ್ತಾರೆ, ಹೇಳಮ್ಮ ಅಂತ ಹೇಳ್ಸಿದ್ರು ಅವಳು. ಆಯಿತಾ? ಆಮೇಲೆ ನಮ್ಮ ಯಶವಂತ ಇದ್ದವನು ಅವನು ಎದ್ದು ನಿಂತ್ಕೊಂಡ. ಆಯಿತಾ? ಸರ್, ನೀವು ಡಿಸ್ಕ್ರಿಮಿನೇಟ್ ಮಾಡ್ತಾಯಿದ್ದೀರಿ ಸರ್, ನೀವು ನಮ್ಮನ್ನು ಹೇಳ್ಸ್ಬಿಟ್ಟು ಅವ್ರಿಗೆ ಚಾನ್ಸ್ ಕೊಡ್ತಾಯಿದ್ದೀರಲ್ಲ ಸರ್. ಈಗಲೇ ಆಧಾರ್ ಕಾರ್ಡ್ ತಗೊಂಡೋಗಿ 1,500 ರೂಪಾಯಿ ಕೊಟ್ಟು ನಮ್ಮ ಅಪ್ಪತಿರ್ಗೆ ಇಟ್ಟೇ ಇಕ್ತಿರಲಿಲ್ಲ ನಮ್ಮಮ್ಮ, ಇದು ಬೇರೆ ಕೇಳಿ.
ಒಳ್ಳೆ ಗಾಚಾರ ಆಯ್ತಲ್ಲಪ್ಪ, ಆಯಿತು ಯಶವಂತ ಸಮಾಧಾನವಾಗಿರಲ್ಲ, ಅದೇನಮ್ಮ ಆಯಿತು ನೀನೇ ಹೇಳಲ್ಲ ಅಂತ. ಇನ್ನೊಂದು ಸರಿ ಹೇಳ್ತೀನಿ ಅಂದ್ಬಿಟ್ಟು ನಮ್ಮ ಯಶವಂತನ ಕೇಳಿದ್ರು, ಬ್ರಿಟಿಷರು ಭಾರತೀಯರಿಗೆ ಅರ್ಧ ರಾತ್ರಿಯಲ್ಲಿ ಏನು ಕೊಟ್ಟಿದ್ರು. ನಮ್ಮ ಯಶವಂತ ಅಳುಗೆ ಶುರು ಮಾಡ್ಬಿಟ್ಟ, ನನ್ನ ತಾಯಣಿಗೂ ಗೊತ್ತಿಲ್ಲ ಸರ್, ನನ್ನ 10ವರೆಗೆ ಮರಿಕೊಬಿಟ್ಟಿದೆ ಅಂತ. ನಾನು ಮುಚ್ಕೊಂಡು ಹೇಳಿಲ್ಲ ಕೂತ್ಕೋ ಅಂತ. ನನ್ನ ಮಾತು ಕೇಳ್ದ ನೀನು, ಸರಿ ಬಿಡು ಕೂತ್ಕೊ, ನೀನಾರ ಹೇಳಮ್ಮ, ಹುಡುಗಿರು ಬುದ್ಧಿವಂತರು ಅಂತ ನೀನು ತೋರಮ್ಮ. ಆ ಹುಡುಗಿ ಎದ್ದು ನಿಂತ್ಕೊಂಡು ಹೇಳ್ತು, ಇನ್ನೊಂದು ಸರಿ ಹೇಳಿ ಸರ್ ಕ್ವಶನ್ನ. ಬ್ರಿಟಿಷರು ಭಾರತೀಯರಿಗೆ ಅರ್ಧ ರಾತ್ರಿಯಲ್ಲಿ ಏನು ಕೊಟ್ಟಿದ್ರು? ಅದೇ ಸರ್ ರಗ್ಗು ದಿಂಬು ಚಾಪೆ ಕೊಟ್ಟಿರ್ತಾರೆ, ಇನ್ನೇನು ಕೊಟ್ಟಿರ್ತಾರೆ. ಈಗ ಇಬ್ಬರು ಮೇಷ್ಟು ಹೋಗಿ ಹಳ್ಳಕ್ಕೆ ಬೀಳಬೇಕು. ಅವರು ಒಂದು ಸ್ಟೋರಿ ಹೇಳ್ತಾಯಿದ್ರು, ಬಾವಿಗೆ ಅವ್ರನ್ನ ತಳ್ಳಿದ್ರು. ಅದು ತುಂಬ ಹಳೆಯ ನಗೆಹನಿ. ಆಗ ಬರ್ಕಂಡೆ ಅಲ್ಲೇನೋ ಬರ್ಕತ್ತಿದ್ದೆ, ನೋಡ್ತಿದ್ರಲ್ವ ನೀವೆಲ್ಲ ಅವ್ರು ನೋಡ್ಕೊ ಸುಮ್ಮನೆ ಕೂತಿದ್ರಿ. ಓಲಿ ಅವ್ರು ಹೇಳಿದ 4 ಮಾತು ಗೀಚ್ ಕಳಕಿಲ್ವೇನ್ರಿ? ರೇವಣ್ಣ ಸರ್ ನೋಡಕ್ಕ ಹೌದಾ? ಹ್ಞೂ ಸರಿ, ನಂದು ಹೆಂಗೆ? ಹ್ಞೂ ಸರಿ ಬಿಡತ್ತೆ, ನಾನು ಬದುಕ್ತೆ, ಇಲ್ಲ ನಾನು ದೊಡ್ಡ ಕಾಲಿಗೆ ಬಿತ್ಕೋಬೇಕಾಗೋದು ಈಗ. ಹಿಂಗಾಗಿ ಎಸ್, ನಮ್ಮ ಗುರುಗಳು ಹೇಳುವಾಗ ಒಬ್ಬರಾದ್ರೂ ನೀವು ನೋಟ್ ಬುಕ್ ತಗೊಂಡು ಅವ್ರು ಹೇಳಿದ್ದ ಒಂದು 4 ಪಾಯಿಂಟ್ನ ಬರ್ಕಲಿಲ್ವಲ್ರಯ್ಯ, ನೀವು ಬರ್ಕೊಳಕ್ಕಿಲ್ವ? ಹಾಗಾಗಿ ಇನ್ನು ಊರಿಗೆ ಹೋದಾಗ ಕೇಳ್ತಾರೆ NSS ಪ್ರೋಗ್ರಾಮ್ ಹೆಂಗಿತ್ತು ಅಂದರೆ, ನೀವು ಹೇಳ್ದಂಗೆ ಹೇಳಿ, ಅಯ್ಯೋ ಮಮ್ಮಿ ಸಂಜೆ ಗಂಟೆ ಕೊರ್ತಾ, ಸಂಜೆ ಆದಮೇಲೆ ಕೆರ್ತ ಮಮ್ಮಿ ಅಂತ ಹೇಳಿ ಹಿಂಗೆ ಬಂದರೆ ನಾವು ಹೆಂಗೆ ಉದ್ಧಾರ ಆಗೋದು? ಎಂಥ ಮಾಸ್ಟ್ರನ್ನು ತೊಗೊಂಡು ಬರೋದು? ಪ್ರೀತಿ ವಿದ್ಯಾರ್ಥಿಗಳೇ, ನಾನು ನೋಡಿ ನನ್ನ ಗುರುಗಳು ಅವರು ಐನ್ಸ್ಟೈನ್ ಬಗ್ಗೆ ಹೇಳಿದಾಗ ಇಲ್ಲಿ ಕೋಟ್ ಮಾಡ್ಕೊಂಡಿದ್ದೀನಿ. ಅವರು ಆ ಭಾವಿಕತೆ ಹೇಳಿದಾಗ ಅಲ್ಲೊಂದು ಬರೆದಿಟ್ಟಿದ್ದೀನಿ. ಹಾಗಾಗಿ ನೀವು ಅಷ್ಟೇ ಅವರು ಹೇಳಿದಂಥ ಅತ್ಯಮೂಲ್ಯವಾದಂಥ ವರ್ಡ್ಗಳನ್ನು, ಐನ್ಸ್ಟೈನ್ದು ಮಾತಿದೆಯಲ್ಲ, ಸಾರ್ವಕಾಲಿಕವಾದಂಥ ಸತ್ಯವಾದಂಥ ಮಾತು, ಅದನ್ನು ಕೋಟ್ ಮಾಡೋಕ್ಕಿಲ್ವಾ? ಕೃಷ್ಣ ಸರು ಮೈಸೂರಿಂದ ಒಬ್ಬ ಪ್ರೊಫೆಸರ್ ಕರ್ಸ್ಕೊಂಡ್ಬಂದಿರ್ತಾರೆ, ಪ್ರಕಾಂಡ ಪಂಡಿತ. ನೀವು ಅವನು ಹೇಳಿದ್ದನ್ನು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಟ್ರೆ, ಪ್ರಕಾಂಡ ಪಂಡಿತ ಬಂದು ಪುಂಗಿ ಓದಿದ್ರೆ ಏನು ಪ್ರಯೋಜನ ನಿಮಗೆ? ಅರ್ಥ ಆಯ್ತಾ? ಹಳ್ಳಿಲಿ ಗಾದೆ ಇದೆ, ಹೇಳ್ತಾ ನಾನು ಎಡ್ತಿ ಎಣ್ಣೆ ಎತ್ತಲು ಅಂದಂಗೆ. ನಾನು ಏನು ಮಾಡಲಿ ಹೇಳಿ? ಆಯಿತು, ಹಿಂಗೆ ಶಾಲೆಯ ಕಾಲೇಜಿನ ಹುಡುಗರೆಲ್ಲ ಏನು ಮಾಡ್ತಾರೆ, ಸರ್ ಟೂರ್ಗೆ ಹೋಗಬೇಕು ಸರ್. ಅವ್ರು ಹೇಳಿದ್ಕೆ ನಾನು ಬದುಕನ್ನು ಸುಂದರಗೊಳಿಸ್ಕೊಳ್ಳೋದು ಹೇಗೆ ಅಂದರೆ, ನಾನೇನು ಮೈಸೂರಿಂದ ಬಂದಿಲ್ಲ, ಬೆಳಗಾನ ಓದಿಲ್ಲ, ಇಲ್ಲಿರೋ ಟಾಪಿಕ್ ತಗೊಂಡೇ ಮಾತಾಡ್ತಕ್ಕಂಥದ್ದು. ಅವರು ಬಾವಿ ಅಂದ್ರಲ್ಲ, ನಾನೊಂದು ಬರ್ಕೊಂಡೆ, ಅದಕ್ಕೆ ಸಮಾನವಾಗಿ ಹೇಳ್ತಾ ಇದ್ದೀನಿ ಸರ್, ಟೂರ್ಗೆ ಹೋಗೋಣ ಸರ್. ಮಾಸ್ಟ್ರಲ್ಲಿ ಹೇಳಿದ್ರು, ಇದು ಇತಿಹಾಸ ಒಂದು ಪ್ರಸಿದ್ಧವಾದಂತಹ, ನಾವು ಬೇಲೂರು ಹಳೆಬೀಡು ಕೊಟ್ಟೋಗ್ಬಿಡೋಣ, ಗೊಮಟೆ ಸರ್, ಅವೆಲ್ಲ ನೀವೇ ನೋಡ್ಕೊಳ್ಳಿ ಸರ್. ಅರ್ಗಿಸ ಬರೋದಿಲ್ಲ ಸರ್, ಒಟ್ಟು ಅನ್ನ ಇಲ್ಲಾದರೂ ನಾವು ಬರೋದಿಲ್ಲ ಸರ್, ಒಟ್ಟು ಅನ್ನ ಇಲ್ಲಾದರೂ ಬರೋದಿಲ್ಲ. ಅಲ್ಲ ಕಣ್ರೆ, ಈ ನೆಲ್ರೆಯ ಓದ್ರಿ ಸರ್, ಇನ್ನೂ 500 ಖರ್ಚಾಲಿ ಸರ್, ಗೋವಾಕ್ಕೆ ಹೋಗೋಣ. ಉಂಕನ ಅಂತಮ್ಮ ಅಲ್ಲಿಗೆ ಹೋಗೋದು, ಅದಾಯ್ತಲ್ಲ. ಯಾವ್ದಾರು ಹಳೇಲಿ ಮೂಲೆಯಲ್ಲಿ ಬಾಟ್ಲಿದ್ರೆ ಎತ್ಕೊಬ, ನಾನು ಬರ್ತೀನಿ ಫ್ರೀಯಾಗಿ ಕೂತಿದ್ರಿ ಅತ್ತಾಗೆ. ಅಲ್ಲಿಗೂ ಎಡ್ತಿ ಬಾಕ್ಲೆಲ್ಲ ಬೋದ್ ಆಚೆ ಹಾಕ್ಬಿಟ್ಟವ್ರು, ನನಗೂ ಕೆಲಸ ಇಲ್ಲ. ಎಸ್ ಎಸ್ ಎಸ್, ಅವನು ಹೇಳಿದ್ದು ಸತ್ಯ. ಭೂಮಿ ನಕ್ಕರೆ ಪ್ರಳಯ, ಹೆಂಡ್ತಿ ನಕ್ಕರೆ ತೊಳೆಯ. ಎಸ್, ಆದ್ದರಿಂದ ಗೋವಾಕ್ಕೆ ಹೋಗ್ಬಿಡೋಣ ಸರ್. ಆಯಿತು, ಪ್ರಿನ್ಸಿಪಲ್ ಹತ್ರ ಹೋಗಿ ಹೇಳಿದ್ರು, ಸರ್ ಮಕ್ಕಳೆಲ್ಲ ಗಲಾಟೆ ಮಾಡ್ತವೆ, ಬೇಲೂರು ಹಳೆಬೀಡು ಬೇಡವಂತೆ, ಗೋವಾಕ್ಕೆ ಥೋ ಏನೋ ಆಳ್ಬಸ್ತೀವಿ, ಇನ್ನು ಅಡ್ಮಿಷನ್ ಆಗದೆ ಹೋಗ್ತದೆ, ಕರ್ಕೊಂಡು ಹೋಗ್ರಿ ಅತ್ತಿಗೆ ಹೆಂಗಾರೆ ಎಕ್ಕುಟ್ಟು ಹೋಲಿ. ಆಯಿತು, ಗೋವಾಕ್ಕೆಲ್ಲ ಹೋದ್ರು, ಚೆನ್ನಾಗಿ ಡ್ಯಾನ್ಸ್ ಮಾಡ್ತವ್ರೆ. ಡೆಕ್ ಅಂದರೆ ಹಡಗಿನ ಮೇಲ್ಛಾವಣಿ, ಅಲ್ಲಿ ಹಾಡು ಹಾಕೊಂಡೆಲ್ಲ ಬಿದ್ದುಬಿಟ್ಟಿದ್ದಾರೆ. ಒಂದು ಹುಡುಗಿ ಏನು ಮಾಡಿದೆ, ಬೈ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಹೆಲ್ಪ್ 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 ಅಂತ ಕಿರ್ತಾಯಿತು. ಏನು ಮಾಡಿದ್ದಾರೆ, ನಮ್ಮ ನಿಜಲಿಂಗಸ್ವರು ಆರ್ಬಿಟ್ಟಿದ್ದಾರೆ ಕೆಳಕ್ಕೆ, ಗೊತ್ತಾಯ್ತಲ್ವ, ದಡಾರಂತ ಬಿದ್ದುಬಿಟ್ಟಿದ್ದಾರೆ, ಗೊತ್ತಾಯ್ತಲ್ವ. ಏನು ಮಾಡಿದ್ರು, ಆಮೇಲೆ ಸೇಮ್ ಹಗ್ಗ ಎಲ್ಲ ಬಿಟ್ಟರು, ಆ ಹುಡುಗಿನೇ ಎತ್ಕೊಂಡು ಪಾಪ ರೆಸ್ಕ್ಯೂ ಮಾಡಿದ್ರು. ಆ ಡೆಕ್ಕಲ್ಲಿ ಸೋಗೆ ಹೂಗಳೆಲ್ಲ ಬೆಳೆಸಿದ್ರಲ್ಲ ಜನ, ಅಲ್ಲಿ ಆಡಳಿತ ಮಂಡಳಿ ಅದನ್ನೆಲ್ಲ ಕಿತ್ಕೊಬಿಟ್ಟವ್ರೆ ಟಕ್ಕಂತ. ನಿಜಲಿಂಗಸ್ವರ್ಗೆ ಏನು ಸರ್, ಹನುಮಂತ ಲಂಕೆ ಆರ್ದಂಗೆ ಆರ್ಬಿಟ್ರಲ್ಲ ಸರ್, ಅದ್ಭುತ ಸರ್, ಐ ಕಾಂಟ್ ಇಮ್ಯಾಜಿನ್ ಸರ್. ನಿಮ್ಗೆ ಈಜು ಬರ್ತದೆ ಅಂತ ಇವತ್ತೇ ಗೊತ್ತಾದದು ಸರ್. ಕಾಲೇಜಲ್ಲೆಲ್ಲೂ ಸ್ವಿಮ್ಮಿಂಗ್ ಸೂಟ್ ಹಾಕಿ ಓಡಾಡಲೇ ಇಲ್ಲ ನೀವು. ಸದ್ಯಕ್ಕೆ ಅಷ್ಟಕ್ಕೆ ನಿಲ್ಸಪ್ಪ, ಬೇರೆ ಬರಬೇಡ ಅಂದ್ರಂತವ್ರು. ಇನ್ನೂ ಚಿಕ್ಕದು ಮಾಡ್ಬಿಟ್ರೆ ಸೂಟ್, ಆಮೇಲೆ ಅದು ಬೇರೆ ಕಷ್ಟ. ಹಾಗಾಗಿ ಎಲ್ಲ ಹೂ ಕಿತ್ಕೊಂಡು ಕಂಗ್ರಾಟ್ಸ್ ಅಂತ ಹೇಳಿದ್ರಂತೆ. ನಿಜಲಿಂಗ ಅವರು ಅಂದ್ರಂತೆ, ನಿಮ್ಮ ಕಂಗ್ರಾಟ್ಸ್ ಹಾಳಾಗಲಿ, ಮೊದಲು ನನ್ನ ತಳ್ಳದ ಬಡ್ಡೆ ಇದೆ ಯಾರು ಅಂದಂತಾನೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು ಅಂತ ಹೇಳಿ. ಹಾಗಾಗಿ ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು ಅಂತ ಹೇಳಿ ನಮ್ಮ ಒಂದು ಪ್ರಾಜ್ಞರು ಹೇಳಿರುವಂಥ ಮಾತುಗಳು, ನಮ್ಮ ಹಿರಿಯರು ಕಟ್ಟಿಕೊಟ್ಟಂಥ ಒಂದು ಜಾನಪದ ಸಾಹಿತ್ಯ, ಇದೆಲ್ಲವೂ ಸಹ ಅದ್ಭುತವಾದಂಥ ಸಾಹಿತ್ಯವಾಗಿ ಬರ್ತದೆ. ಅದನ್ನು ನೀವು ಕಲಿಬೇಕಾಗ್ತದೆ. ಇನ್ನು ದಾಂಪತ್ಯದಲ್ಲಿ 1-2 ಮಾತು ಹೇಳ್ಬಿಡ್ತೀನಿ. ದಾಂಪತ್ಯದಲ್ಲಿ ಎಂತೆಲ್ಲ ವಿಚಿತ್ರ, ಇಲ್ಲೆಲ್ಲ ಹೆಂಗಸರೆಲ್ಲ ಕೂತಿದ್ದಾರೆ. ಒಂದು ದಂಪತಿ, ಅವರು ಜಿಪುಣರು, ಗಂಡ ಹೆಂಡ್ತಿರು. ಹಳ್ಳಿಲಿ ಒಂದು ಮಾತಿದೆ, ಇದಕ್ಕಿಂತ ನಾನು ಇನ್ನೊಂದು ಗಾದೆ ಹೇಳೋಕ್ಕಾಗೋದಿಲ್ಲ, ಜಿಪುಣ್ತನ. ಕೀತ್ ಬೆಳಗ್ಗೆ ಹುಚ್ಚವೂ ಇಲ್ಲ ಅಂದರೆ ಜಲಮಲ ಕಟ್ಟು 6 ತಿಂಗಳಾಯಿತು ಅಂದಂಥವನು.
ಅಂದರೆ ಅವೆರಡು ವೇಸ್ಟ್ ಪ್ರಾಡಕ್ಟು. ಬೆಳಗ್ಗೆ ಆದರೆ ಸೂಸು, ಆ ಕಡೆ ಗದ್ದೆ ಬೈಲಿ ಬಿಸಾಕ್ಬಿಟ್ಟು ಬರೋದೇ ಆದರೆ ಅದನ್ನೂ ಕೊಡೋದಿಲ್ಲ ಅಂದರೆ ಇವ್ರು ಎಂಥ ಜಿಪುಣ್ ನನ್ನ ಮಕ್ಕಳು ಅಂತ ಹೇಳಿ. ಜಿಪುಣತನದ ಬಗ್ಗೆ ಡೆಫಿನೇಷನ್ ಇನ್ಯಾರೂ ಕೊಡೋಕ್ಕಾಗೋದಿಲ್ಲ, ಜಾನಪದರಷ್ಟು ಬುದ್ಧಿವಂತರು ಇನ್ಯಾರೂ ಇಲ್ಲ. ಅವ್ನು ಹೇಳ್ತಾನೆ, ಕೀತ್ ಬೆಳ್ಳು ಗುಚ್ಚವೂ ಇಲ್ಲ ಆದರೆ ಜಲಮಲ ಕಟ್ಟು 6 ತಿಂಗಳಾಯಿತು ಅಂಥೇಳಿ. ಈಗ ಒಂದಿನ ಕಟ್ಕೊಂಡ್ರೆ ಅಪೋಲೋ BGS ಹಾಸ್ಪಿಟ್ಲಲ್ಲಿ 5 ಲಕ್ಷ ಕೊಡ್ಬೇಕು ನಾವು. ಒಂದಿನ ಜಲಮಲ ಕಟ್ಕೊಂಡ್ರೆ 5 ಲಕ್ಷ ಆದರೂ ಆಯಿತು, ಇಲ್ಲ 10 ಲಕ್ಷ ಆದರೂ ಆಯಿತು, ಏನು ಮಾಡೋಕ್ಕಾಗೋದಿಲ್ಲ. ಆಯಿತಾ? ಹಾರ ತಗೊಂಡೋದ್ರಂತೆ ಡಾಕ್ಟ್ರೇ, ಯಾರಿಗೆ ಅಂತ. ಸಕ್ಸಸ್ ಆದರೆ ನನಗೆ, ಫೇಲ್ಯೂರ್ ಆದರೆ ನಿನಗೆ ಅಂಥೇಳಿ. ಡಾಕ್ಟ್ರು ಐ ಆಮ್ ಸೋ ಸಾರಿ ಅಂದ್ಬಿಟ್ರೆ ಎಣೆ ಎತ್ಕೊ ಬರ್ತಾ ಇರೋದು, ಹೌದಲ್ವಾ? ಆದ್ದರಿಂದ ದೇವರನ್ನು ಮತ್ತು ಡಾಕ್ಟ್ರನ್ನು ಬೇಜಾರು ಮಾಡಿಸ್ಕೋಬಾರ್ದಂತ. ಯಾಕೆ ಹೇಳಿ? ಯಾಕ್ರಿ ದೇವ್ರಿಗೆ ಬೇಜಾರು ಮಾಡಿದ್ರೆ ಏನು ಮಾಡ್ತಾರೆ ಹೇಳಿ? ಅದು ಗೊತ್ತಿಲ್ವ? ಡಾಕ್ಟ್ರ್ ಹತ್ರ ಕಳಿಸ್ತಾರೆ. ಡಾಕ್ಟ್ರಿಗೆ ಏನಾರು ಬೇಜಾರು ಮಾಡಿದ್ರೆ ದೇವ್ರ ಹತ್ರನೇ ಕಳಿಸ್ಬಿಡ್ತಾರೆ. ಈ ಸಣ್ಣ ಸಣ್ಣ ಲಾಜಿಕ್ ಇಟ್ಕೊಂಡೆ ನೀವು ಇಡೀ ಸರ್ಕಾರವನ್ನು ಎಣಿಬೋದು ನೀವು. ನಾನು ಹೇಳಿದ್ನಲ್ಲ, ಬೆಳಗ್ಗೆ ಆದರೆ ಓಡಾಡೋಂಗಿಲ್ಲ, ರಾತ್ರಿ ಆದರೆ ತೇಲಾಡೋಂಗಿಲ್ಲ ಅಂಥೇಳಿ. ನೋಡಿ ಎಂಥ ಪದ, ಅದು ಕೇಳಲಿಕ್ಕೆ ಹಾಸ್ಯವಾಗಿದೆ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನು ಅದರ ಜುಟ್ಟಿಡಿದು ಕೇಳ್ತಾ ಇದ್ದೀರಿ ನೀವು. ಅಂಥ ಒಂದು ಕ್ರಿಯಾಶೀಲವಾದಂಥ ಗುಣ ನಿಮ್ಮಲ್ಲಿ ಬರಬೇಕು. ವಿದ್ಯಾರ್ಥಿಗಳಂದರೆ ಹೊಸದನ್ನು ಕಟ್ಟುವ, ಹೊಸದನ್ನು ಕಾಣುವ ಗುಣ ಇದ್ದರೆ ನಿಮಗೆ ಈ NSSಗೆ ಅರ್ಥ ಬರ್ತದೆ. ಇಲ್ಲ 7 ದಿನ ಉಣ್ಕೊಂಡು ಹೊಟ್ಟೆ ಸಿಟ್ಕೊಂಡು ಮನಗೋಗ್ಬೇಕಾಯ್ತದೆ ಅಂತ ಹೇಳಿ. ಜಿಪುಣತನದ ಬಗ್ಗೆ ಒಂದು ಮಾತು ಹೇಳ್ತಾ ಇದೆ, ಅಂತಿಮಗೊಳಿಸೋಣ ಇದನ್ನು ಹೇಳ್ಬಿಟ್ಟು. ಇಬ್ಬರು ಜಿಪುಣರು ಏನು ಮಾಡಿದ್ದಾರೆ ಅಂದರೆ ಬಿರಿಯಾನಿ ಮಾಡ್ಬಿಟ್ಟವ್ರು, ಚಿಕನ್ ಬಿರಿಯಾನಿ. ಇನ್ನೇನು ತಟ್ಟೆ ಉಣ್ಣು ಕುತ್ಕೋಬೇಕು, ಒಲ್ಲದ ನಂಟ ಬಂದ್ಬಿಟ್ಟ. ನಾನು ನನ್ನ ತಲೆ ಕೂದಲಷ್ಟು ನಿಮಗೆ ಗಾದೆಗಳನ್ನ ಹೇಳ್ಕೊಡ್ತೀನಿ, ಆದರೆ ಒಂದೇ ಸಾರಿ ಹೇಳಕ್ಕೆ ಬರೋದಿಲ್ಲ. ಮಾತಾಡಿಸ್ತಾ ಹೋಯ್ತಿದ್ದಂಗೆ ನಿಮಗೆ ಆ ಸನ್ನಿವೇಶಕ್ಕೆ ತಕ್ಕಂಥ ಗಾದೆಗಳು ಬರ್ತದೆ. ಒಲ್ಲದ ನಂಟ, ಹಳ್ಳಿಲಿ ಗಾದೆ ಇದೆ, ಎಡೊತ್ತಲ್ಲಿ ಬಂದ ಎದೆಕೆರೆ ನಂಟ ಅಂತ ಹೇಳಿ. ನೋಡಿ ಅಂತ ನಾನು ಹೇಳಿದ್ದೆ ನಿಮಗೆ, ಮಾತಾಡ್ತಾ ಹೋಯ್ತಿದ್ದಂಗೆ ಆ ಸನ್ನಿವೇಶಕ್ಕೆ ತಕ್ಕಂಥ ಗಾದೆಗಳನ್ನು ಹೇಳ್ಕೊಡ್ತೇನೆ. ನಮ್ಮ ಒಂದು ಜಾನಪದ, ನಮ್ಮ ಒಂದು ಕನ್ನಡ ಭಾಷೆ ಉಳಿಬೇಕು ಅಂದರೆ ನೀವು ಈ ಪದ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡಿಬೇಕಾಗ್ತದೆ, ಅದನ್ನೆಲ್ಲ ತಲೆ ತುಂಬ್ಕೊಳ್ಬೇಕಾಗ್ತದೆ. ಅದೆಲ್ಲಿ ಸಿಗುತ್ತೆ ಅಂದರೆ ಈ ಹರಳಿ ಕಟ್ಟೆ ಹತ್ರ ಸಿಗುತ್ತೆ, ಶಾಲೆನಲ್ಲಿ ಸಿಗುತ್ತೆ, ಗದ್ದೆ ಕೊಯ್ಲಲ್ಲಿ ಸಿಗುತ್ತೆ, ಒಕ್ಕಣಲ್ಲಿ ಸಿಗುತ್ತೆ. ಹಾಗಾಗಿ ಮಗು ಹುಟ್ಟಿದಾಗ ಶಾಸ್ತ್ರ ಮಾಡ್ತಾರೆ, ಅಲ್ಲಿ ಸಿಗುತ್ತೆ. ಸೋಬಾನೆ ಪದಗಳಲ್ಲಿ ಸಿಗುತ್ತೆ, ತಿಥಿನಲ್ಲಿ ಸಿಗುತ್ತೆ, ಮದುವೆನಲ್ಲಿ ಸಿಗುತ್ತೆ. ಎಲ್ಲ ಸಂದರ್ಭದಲ್ಲಿ ನೀವು ನಮ್ಮ ಜಾನಪದರ ಶಬ್ದ ಭಂಡಾರವನ್ನು ಕಲಿಬೇಕಾಗ್ತದೆ. ಆದರೆ ಇವತ್ತೇನು ಮಾಡ್ತೀವಿ ಅಂದರೆ ಯಾವುದೋ ಒಂದು 12 ಆಣಿ ಮೊಬೈಲ್ ಹಿಡ್ಕೊಂಡು ಎಲ್ಲ ಗೂನ್ ಬಂದವ್ರಂಗೆ ಕೂತ್ಕೊಂಡಿದ್ದೀವಿ. ಎಸ್, ಒಲ್ಲದ ನಂಟ ಬಂದ್ಬಿಟ್ಟಿದ್ದಾನೆ, ಬಾಗಿಲು ಬಿಡ್ತಾನೆ, ನಂಟ ಬಂದ್ಬಿಟ್ಟವನೆ. ಲೇ ಕೆಟ್ಟೋಯ್ತು ಕೆಲಸ ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ಆ ಚಿಕನ್ ಬಿರಿಯಾನಿ ತಗೊಂಡೋಗಿ ಅಡುಗೆ ಮಾಡಿಬಿಡ್ತಾರೆ. ಈಗ ಇವನಿಗೆ ಒಂದು ಲೋಟ ನೀರು ಕೊಟ್ಟರು, ಕಾಫಿ ಕೊಟ್ಟರು, ಒಯ್ತಾನೇ ಇಲ್ಲ. ಇವರು ಜಿಪ್ಪುಂಡ್ರು, ಅವನು ಕಿತ್ತೋದವನೇ. ಆಗೇನು ಮಾಡ್ತಾನೆ ಅಂದರೆ ಗಂಡ, ಒಂದು ಪ್ಲ್ಯಾನ್ ಮಾಡೋಣ, ನೀನು ಬಂದು ಗಲಾಟೆ ಮಾಡ್ದಂಗೆ ಒಂದು ತಣಿಗೆ ಚೊಮ್ಮನ ಎತ್ತಾಕ್ಬಿಡು, ನಾನು ಇಟ್ಟೊಂದೊಣ್ಣೆ ಕಂಗೋಲ್ ತಗೊಂಡು ನಿನಗೆ ಹೊಡೆದಂಗೆ ನಾಟಕ ಮಾಡಿಬಿಡ್ತೀನಿ, ಆಗ ಹೊಂಟೋಯ್ತಾನೆ. ಆಗ ಇಬ್ಬರೇ ಕೂತ್ಕೊಂಡು ಚಿಕನ್ ಬಿರಿಯಾನಿ ಚೆನ್ನಾಗಿ ಮೆತ್ತಬಿಡುಮ ಅಂತೇಳಿ, ಗೊತ್ತಾಯ್ತಲ್ವಾ? ಹಾಗಾಗಿ ಅಯ್ಯೋ ನಿನ್ನ ಮುಸುಳಾಳಾಗ ನೀನು ಕಟ್ಕೊಂಡು ತವಿಂದ ಇದೇ ಆಗೋಯ್ತಲ್ಲಪ್ಪ, ನಮ್ಮ ಅಪ್ಪ ಕೊಟ್ಟು ಇರೋ ಹೊಂಡ ಬಿಟ್ಟು ಇನ್ನೇನು ತಗೊಳ್ಳಿಲ್ವೋ, ಅಯ್ಯೋ ನಿನ್ನ ಮನಾಳಾಗ, ನಿನ್ನ ಮನೆ ದೂಪನ್ ಚೆನ್ನನ್ ಮನೆ ಆಗ ನಿನ್ನನ್ನು ಕಟ್ಕೊಬಂದು ನನ್ನ ಭಾಳ ಹಿಂಗೆ ಆಗೋಯ್ತಲ್ಲ ಅಂತ ಹೇಳ್ತಿ. ಅಯ್ಯೋ ಮೂದವಿ, ಯಾರೋ ಕಾಣ್ದೇ ನಿಂತಿದ್ದೆ ಕರಿ ಮುಸುಡಿಯ, ನಿನ್ನನ್ನು ಕಟ್ಕೊಬಂದು ನಾನು ಹಿಂಗೆ ಆಗೋದೆ, ನಿನ್ನದು ಹೆಂಗಾರಲೇ ಹುಟ್ಟಿರುವ ಐಕ್ಳು ಕುರಿಗೆ ಊಟವೇ ಮುಂಡೆತ್ತದೆ, ಹಂಗೆ ಹಿಂಗೆ ಅಂದ್ಕೊಂಡು ಅವ್ರೇನು ಮಾಡಿದ್ರು, ತಣ್ಣಗೇನು ಎಡ್ಚೊಮ್ಮನು ದಬ್ಬನ್ನೇ ಕೆಡಗ್ಬಿಟ್ಟು ಜಗಳ ಮಾಡೋಕ್ಕೆ ಶುರು ಮಾಡಿದ್ರು. ಬಂದು ಬಗ್ ನೋಡ್ತಾರೆ, ನಂಟ ಇಲ್ಲ. ಗಂಡ ಹೆಂಡ್ತಿರಿಗೆ ಖುಷಿಯೋ ಖುಷಿ. ಆಗ ಗಂಡ ಹೇಳ್ದಂತೆ, ನೋಡಮ್ಮಿ ನಿನಗೊಂದೇಟು ಹೊಡಿಲಿಲ್ಲ ಅಂದ್ರೂ ಎಷ್ಟು ಚೆನ್ನಾಗಿ ಹೊಡೆದಂಗೆ ನಾಟಕ ಮಾಡಿದೆ, ನಾನು ಗ್ರೇಟ್ ಅಲ್ವಾ? ಹೇಳ್ತೆ ಕೂತ್ಕೊಂಬರೆ ನಿನ್ನ ಕಾಣ್ಣ, ನಿನ್ನ ಹತ್ರ ಒಂದು ಏಟು ತಿನ್ನಲಿಲ್ಲ ಅಂದರೆ ಗೊಳೋ ಅಂತ ಹತ್ಕೊಂಡು ನಾನು ಹೆಂಗೆ ನಾಟಕ ಮಾಡಿದೆ, ನಾನು ಗ್ರೇಟ್ ಅಂದಂತೆ. ಆ ಬಾಗ್ಲು ಸಂದಿಲ್ಲಿ ನಿಂತಿದ್ದಂತಲ್ಲಿ ನಂಟ ಬಾಗ್ಲು ತೆಗೆದುಬಿಟ್ಟು, ನೋಡಿ ನೀವಿಬ್ಬರು ಜಗಳ ಆಡಿ ಅವ್ನು ನಂಟ ಹೊಂಟೋದ ಅಂತ ತಿಳ್ಕೊಂಡ್ರೆ ನಾನು ಓದಂಗೆ ಹೆಂಗೆ ನಾಟಕ ಮಾಡಿದೆ ನೋಡಿದ್ರ ಅಂದಂತೆ. ಅಂದರೆ ಅವನೆಂಥ ಬರಗೆಟ್ಟವನು ಅಂತ, ಎಂಥ ಕಿತ್ತೋದು ನೋಡಿ. ಹಳ್ಳಿ ಯಜಮಾನರು ಹೇಳ್ತಾ ಇದ್ದಾರೆ, ಇದ್ಬದ್ದು ಮಾಡ್ತಾರೆ. ಸ್ನೇಹಿತರೆ, ಎಂಥ ಅದ್ಭುತವಾದಂಥ ಒಂದು ಸನ್ನಿವೇಶ, ಎಂಥ ಅದ್ಭುತವಾದಂಥ ಒಂದು ಸನ್ನಿವೇಶವನ್ನು ಜಾನಪದರು ಬಡತನದ ಜಿಪುಣತನ ಬಗ್ಗೆ ಕಟ್ಟಿಕೊಟ್ಟಿದ್ದಾರೆ ಅಂತ. ಇದೆಲ್ಲರ ಪುಸ್ತಕದಲ್ಲಿ ಸಿಗುತ್ತಾ? ಡೈರಿಲಿ ಸಿಗುತ್ತಾ? ಚಾಟ್ GPT ಹೇಳ್ಕೊಡುತ್ತಾ? ಗೂಗಲ್ ಟಾಕು? ಗೂಗಲ್ ಜೆಮಿನಿ? ನೋ. ಗೂಗಲ್ ಜೆಮಿನಿ ಮೆಡಿಕಲ್ ಬಗ್ಗೆ ಹೇಳ್ಕೊಳ್ಬೋದು, ಹಳ್ಳಿಯ ಸೋಬಾನೆ ಪದ ಬಗ್ಗೆ ಏನು ಕಿಸಿಯೋಕ್ಕಾಗಲ್ಲ. ಓಪನ್ ಚಾಲೆಂಜ್ ಹೊಡಿರಿ ಅಲ್ಲೇ. ಪಂಪನ ಬಗ್ಗೆ ಏನು ಗೊತ್ತು ಕೇಳಿ ಗೂಗಲ್ ಜೆಮಿನಿಗೆ. ಕುಮಾರವ್ಯಾಸನ ಆ ಸಾಹಿತ್ಯದ ಬಗ್ಗೆ ಏನು ಗೊತ್ತು ಕೇಳಿ. ಈಗ ಅದು ಗೂಗಲ್ ಜೆಮಿನಿ ನಾನು ಹುಡುಕಿದ್ದೀನಿ, ಆಪಲ್ ಕಲಿತಾ ಇದೆ. ಆದರೆ ನಮ್ಮ ಜಾನಪದರು ಅಷ್ಟು ವಿಶ್ವ ಸಾಹಿತ್ಯವನ್ನು ತಮ್ಮ ತಲೆಯಲ್ಲೇ ಕೂತ್ಕೊಂಡು ಮಳವಳ್ಳಿ ಮಹಾದೇವ ಸ್ವಾಮಿಯವರು ತಮ್ಮ ಜಾನಪದ ಸಾಹಿತ್ಯವನ್ನು 7 ಹಗಲು 7 ರಾತ್ರಿ ನಿರಂತರವಾಗಿ ಹಾಡಬಲ್ಲರು. ಇಲ್ಲಿ 2 ಅಡಿಕೆ 2 ಎಲೆ ಒಂದು ಬಾಳೆಹಣ್ಣು ಕೊಟ್ಟರೆ ಸಾಕು 7 ದಿನಕ್ಕಾಗುವಷ್ಟು ಸೋಬನೆ ಪದ ಆಡ್ತಾರೆ. ಇವತ್ತಿಲ್ಲ ಬಿಡಿ, ಇವತ್ತು ಖಂಡಿತ ಇಲ್ಲ. ಅಯ್ಯೋ ಮಕ್ಕಳಿಗೆ ತಟ್ಟು ಮಲಗಿಸೋದೇ ಕಷ್ಟವಾಗಿ ಕೂತೈತೆ. ಇವತ್ತು ಯಾರಾದರೂ ಮಕ್ಕಳು ತಟ್ಟು ಅಳಿಸಿದ್ರೆ ಯಾಕಮ್ಮಿ ನಿನ್ನ ಹಾಡಿಗಿಂತ ನನ್ನ 5 ಅಳುವೆ ಚೆನ್ನಾಗಿದ್ದೇನೋ, ಆ ಮಟ್ಟಕ್ಕೆ ಎಲ್ಲ ಗದ್ಗೆಟ್ಟು ಸಾಹಿತ್ಯವನ್ನೆಲ್ಲ ಹಾಳು ಮಾಡಿಟ್ಟಿದ್ದೀವಿ.
ಆದ್ದರಿಂದ ಸ್ನೇಹಿತರೆ, ಒಂದು NSS ಅಂದರೆ ಇನ್ನೇನು ಊರನ್ನ ಕಸ ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ತೀರಿ ಅಂತಲ್ಲ, ಖಂಡಿತ ತಪ್ಪು. 4 ಪ್ಲ್ಯಾಸ್ಟಿಕ್ ನೇತಾಕ್ಬಿಟ್ಟು ನಾವು ಊರು ಕ್ಲೀನ್ ಮಾಡ್ತೀವಿ ಅಂದರೆ ಅದು ಅಪ್ಪಟ ಸುಳ್ಳು. ರೇವಣ್ಣ ಸರ್, ಹುಡುಗಿ ಏನು ಮಾಡಲು, ನಮ್ಮ ತಂಡ ನಿಮಗೆಲ್ಲ ಮಜ್ಜಿಗೆ ಕೊಡ್ತಾ ಇದೆ, ನಮ್ಮ ರೈತರನ್ನ ಎಲ್ಲರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಭಾಳ ಕ್ಲೀನಾಗಿ ಕೇಳಿಸ್ಕೋಬೇಕು. ನಮ್ಮ ಟಾಪಿಕ್ ಆದಮೇಲೆ ಎಲ್ಲರೂ ನೋಡ್ಕೊಳ್ಳಿ, ಏಕೆಂದರೆ ಅಷ್ಟು ಸಮಯನ ನಿಮಗೆ ಕೊಡ್ತಾ ಇದ್ದೀನಲ್ಲ, ನಾನು ಅಮೂಲ್ಯವಾದ ಸಮಯ ನಾನು ಬಿಟ್ಬಿಡ್ತೀನ, ನಾನು ಅಂಥ ಮೇಷ್ಟ್ರಲ್ಲ. ಅದಕ್ಕೆ ಆ ಹುಡುಗಿ ಏನು ಹೇಳ್ತು, ನಮ್ಮ ತಂಡ ಇವತ್ತೆಲ್ಲ ನಮ್ಮ ಮಜ್ಜಿಗೆ ಕುಡಿಸೋದ್ರ ಮೂಲಕ ಉದ್ಘಾಟನೆ ಮಾಡ್ತಾ ಇದ್ದೀವಿ, ನೀವು ದೇಸಿ ಉತ್ಪನ್ನಗಳನ್ನೇ ಬಳಸಿ, ಹಾಗಾಗಿ ನಮ್ಮ ರೈತರ ಆದಾಯವನ್ನು ಇನ್ಕ್ರೀಸ್ ಮಾಡಿ ಅಂತ. ಕೊನೆಗೆ ಬಂದು ವಾಟರ್ ಬಾಟ್ಲ್ ಇಡ್ತು ಆ ಹುಡುಗಿ. ಅರ್ಥ ಆಯ್ತಿರ್ರಿ? ಹಾಗಾಗಿ ನಮ್ಮ ಕಥೆಯೆಲ್ಲ ಅಳಸೋಗಿ ಕೂತೈತೆ, ಹೇಳ್ಕೋಬಾರ್ದು ಅಷ್ಟೇ. ಆದ್ದರಿಂದ ಭಾಷಣ ಮಾಡುವಂಥ ನನ್ನಂಥ ಪ್ರೊಫೆಸರ್ಗಳು ಏನು ಮಾಡ್ತಾರೆ ಅಂದರೆ, ಪ್ಲ್ಯಾಸ್ಟಿಕ್ ಒಂದು ಮಹಾಮಾರಿ, ಅದನ್ನು ಬಳಸಬೇಡಿ. ಹಂಗಾರೆ ಇದೇನಿದು ಅಲ್ಲ, ಇದೇನಂತ ಓಲಿ, ಇದೇನು ಇದು ಏನು ಕತೆ ಅಂತ. ಆದ್ದರಿಂದ ಕೆಲವು ಶಾಲಾ ಕಾಲೇಜುಗಳು ಏನು ಮಾಡ್ತವೆ ಅಂದರೆ, ಯಾರಾದರೂ ಅತಿಥಿಗಳು ಬಂದಾಗ ಗಾಜಿನ ಬಾಟ್ಲಲ್ಲಿ ನೀರು ಕೊಟ್ಬಿಡೋದು, ಪರಿಸರ ಉಳಿಸಿ ಅಂತ. ಗದ್ದೆ ತಕ್ಕ ಹೋದರೆ 1 ಲಾರಿ ಬಿಯರ್ ಬಾಟ್ಲ್ ಬಿದ್ದವೆ. ಈಗ ಇಲ್ಲಿ ಹೋಗಿ ಇಲ್ಲಿ ಎಲ್ಲ ಬಿದ್ದಿರ್ತವೆ. ನಾನೇನು ಸತ್ಯನೇ ಮಾತಾಡ್ತಾ ಇದ್ರಿ. ಇವತ್ತೆಲ್ಲ ಎಮ್ಮೆ ಹಸು ಮೇಯ್ಸು ಕಾಯ್ತಾಯಿಲ್ಲ, ಎಲ್ಲ ಮೂತಿ ಕುಯ್ಕೊಳ್ತಾವೆ. ಇವತ್ತೆಲ್ಲ ಬರಗಾಲಲ್ಲಿ ತೆವಡೆ ತುಳಿತಾ ಇದ್ದಾವೆ. ಇವತ್ತು ಆಗೋದಿಲ್ಲ. ಯಾಕೆಂದರೆ ಎಲ್ಲಿ ನಮ್ಮ ಬಾಟ್ಲಲ್ಲಿ ನಮ್ಮ ಕಾಲುಗಳು ಕುಯ್ಕೊಳ್ತವೋ, ನಮ್ಮ ಹಸುಗಳು ಮುಸುಡಿ ಕುಯ್ಕೊಳ್ತವೋ ಅನ್ನೋ ಭಯ ನಮಗೆ ಕಾಡ್ತಾ ಇದೆ ಇವತ್ತೆಲ್ಲ. ಇವತ್ತು ಹಿಮಾಲಯದ ಪರ್ವತದ ಸ್ವಚ್ಛಂದವಾದ ನೀರಿನಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಗಳು ಸಿಗ್ತಾ ಇದೆ. ಏನಪ್ಪ ಇದು ಕನ್ನಡ ಮೇಷ್ಟ್ರು ಸೈನ್ಸನ್ನು ಹಿಂಗೆ ಮಾತಾಡ್ತಾ ಇದ್ದಾರೆ. ಎಸ್, ನೀವು ವಿಚಾರವಂತರಾಗಬೇಕು, ಆಗ ನಿಮ್ಮ ಬದುಕು ಸುಂದರವಾಗ್ತದೆ ಅಂತ ಹೇಳ್ತಾ ತುಂಬ ಹೊತ್ತು ಮಾತಾಡಿದ್ದೀನಿ. ಆದ್ದರಿಂದ ನನ್ನ ಹಾಗೆ ಪ್ರಿಯ ಶಿಷ್ಯರಾದಂತಹ ಆಕಾಶ್ ಮೊಣ್ಣಪ್ಪ ಅವರು ಮತ್ತು ಯಶವಂತ್ ಅವರು ನನಗೆ ಜೊತೆ ಆದರು. ನಾನು ಅವ್ರಿಗೊಂದು ಮಾತು ಹೇಳಿದೆ, ನನ್ನ ಗುರುಗಳನ್ನ ನಿಮ್ಗೆ ಇಂಟ್ರಡ್ಯೂಸ್ ಮಾಡ್ತೀವಿ ಅಂತ ಹೇಳಿ. ಕೊನೆಯಲ್ಲಿ ಒಂದು ಮಾತಿದೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಬದುಕಿನಲ್ಲಿ ಏನೇ ಇರಲಿ, ಹಾಗಾಗಿ ಬದುಕಿರಲಿ ನೀರಿನ ಚಿಲುಮೆಯಂತೆ ಜೀವನ ಸದಾಕಾಲ ಸಾಗುತ್ತಿರಲಿ ಮಿಂಚಿನ ಓಟದಂತೆ ಅಂತ ಹೇಳ್ತಾ, ನನ್ನನ್ನು ಕರೆಸಿ ಈ ಅದ್ಭುತವಾದಂಥ ವೇದಿಕೆಯನ್ನು ಕೊಟ್ಟಂಥ ಸನ್ಮಾನ್ಯ ನಮ್ಮ ಕೃಷ್ಣ ಸಾಹೇಬ್ರಿಗೂ, ನಿಜಲಿಂಗು ಅವರಿಗೂ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಗುರುಗಳಿಗೂ, ಪುರ ಪ್ರಮುಖರಿಗೂ, ವಿದ್ಯಾರ್ಥಿ ಮಿತ್ರರಿಗೂ, ಹಳ್ಳಿಗಾಡಿನ ಆ ಗೃಹಿಣಿಯರಿಗೂ, ನಮ್ಮ ಎಲ್ಲ ಊರಿನ ಯಜಮಾನರುಗಳಿಗೂ ನನ್ನ ಅನಂತ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೀನಿ. ನಮಸ್ಕಾರ, ಶುಭರಾತ್ರಿ.